Praise the Lord. Praise the Lord. We all are doing great. ನಾವೆಲ್ಲರೂ ಚೆನ್ನಾಗಿದ್ದೇವೆ. Believe that the best days of our lives are ahead of us, not behind us. ನಮ್ಮ ಜೀವನದ ಅತ್ಯುತ್ತಮ ದಿನಗಳು ನಮ್ಮ ಹಿಂದೆ ಅಲ್ಲ, ನಮ್ಮ ಮುಂದೆ ಇದೆ ಎಂಬುದಾಗಿ ನಂಬಿರಿ. No, the grave could not contain Jesus. ಆ ಸಮಾಧಿಯು ಯೇಸುವನ್ನು ಹಿಡಿದುಕೊಳ್ಳಲು ಸಾಧ್ಯವಾಗಲಿಲ್ಲ. He rose from the dead and he is alive and seated at the right hand of God. ಆತನು ಸತ್ತವರೊಳಗಿಂದ ಎದ್ದು ಬಂದು ಜೀವಂತನಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾನೆ. The best days of our lives is ahead of us. ನಮ್ಮ ಜೀವನದ ಅತ್ಯುತ್ತಮ ದಿನಗಳು ಇನ್ನು ನಮ್ಮ ಮುಂದೆ ಇವೆ ಪ್ರಿಯರೇ. The Bible says, those who wait upon the Lord shall renew their strength like an eagle. ಬೈಬಲ್ ಹೇಳುತ್ತದೆ, ಯಾರು ಕರ್ತನನ್ನು ಆಶ್ರಯಿಸಿಕೊಂಡು ಆತನಿಗೋಸ್ಕರ ಕಾಯುತ್ತಾರೋ, ಆತನನ್ನು ನಿರೀಕ್ಷಿಸಿಕೊಳ್ಳುತ್ತಾರೋ, ಅವರು ಹದ್ದಿನ ಹಾಗೆ ಹಾರುತ್ತಾರೆ. The important thing is those who wait. We all have a choice to wait upon the Lord or not to wait upon the Lord. ಅದರಲ್ಲಿ ಪ್ರಾಮುಖ್ಯವಾದ ಶಬ್ದ ಕಾಯುವವರು, ಆತನಿಗೋಸ್ಕರ ನಿರೀಕ್ಷೆಯಿಂದಿರುವವರು. ನಾವು ಕಾಯುತ್ತಾ ಇರಬಹುದು ಅಥವಾ ಕಾಯದೇ ಇರಬಹುದು, ಆಯ್ಕೆ ನಮ್ಮದು. Joshua said, as for me and my house we will serve the Lord. ಯೆಹೋಶುವನು ಹೇಳಿದನು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. It's all about the choices that we make. ನಾವು ಆರಿಸಿಕೊಂಡು ಮಾಡುವಂತ ಆಯ್ಕೆಗಳಲ್ಲಿ ಎಲ್ಲವೂ ಉಂಟು. This morning I want you to welcome to the presence of God and to choose to worship Jesus. ಈ ಸಮಯದಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸ್ತೇನೆ, ಯೇಸು ಕ್ರಿಸ್ತನನ್ನ ಆರಾಧಿಸುವ ಆಯ್ಕೆಯನ್ನು ಮಾಡಿಕೊಳ್ಳುವುದಕ್ಕೆ. You know, we can choose to worship God in spite of any circumstances. ನಮ್ಮ ಎಲ್ಲ ಸನ್ನಿವೇಶಗಳು, ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ದೇವರನ್ನು ಆರಾಧಿಸುವ ಆಯ್ಕೆಯನ್ನು ನಾವು ಮಾಡಬಹುದು. Oh, God is such a great God. It takes a lifetime. Even if it is a lifetime, we will still not be able to describe the greatness of God. ನಮ್ಮ ದೇವರು ಎಷ್ಟು ಶ್ರೇಷ್ಠನಾಗಿದ್ದಾನೆಂದರೆ ಜೀವಿತ ಕಾಲವೆಲ್ಲ ನಾವು ಆತನನ್ನು ಆರಾಧಿಸಿದರೂ ವರ್ಣಿಸಿದರೂ ಕೂಡ ಅದು ಕಡಿಮೆ ಆಗುತ್ತದೆ. It is impossible because great is our God. ಅದು ಅಸಾಧ್ಯವಾದ ಸಂಗತಿ, ಯಾಕೆಂದರೆ ಆತನು ಅತ್ಯಮೂಲ್ಯವಾದ ಶ್ರೇಷ್ಠ ದೇವರು. ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ to worship Jesus. ಯೇಸುವನ್ನು ಆರಾಧಿಸುವುದಕ್ಕೆ. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು, ವರ್ಣಿಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯನು. ನಿನ್ನ ಹಾಗೆ ಯಾರೂ ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು, ವರ್ಣಿಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯನು. ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ, ಪರಿಶುದ್ಧ ಮಹಿಮೆಯ ದೇವಾ ನೀನೇ. ಸಕಲ ಜನಗಳು ಅಡ್ಡಬಿದ್ದು ಸ್ತುತಿಸುವ ಲೋಕದ ರಕ್ಷಕನು ನೀನೇ ಯೇಸುವೇ. ಸಕಲ ದೇವದೂತರು ನಿತ್ಯ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವಾ ನೀನೇ. ಸಕಲ ಜನಗಳು ಅಡ್ಡಬಿದ್ದು ಸ್ತುತಿಸುವ ಲೋಕದ ರಕ್ಷಕನು ನೀನೇ ಯೇಸುವೇ. ಆರಾಧನೆಗೆ ಅರಸನೇ,
ಆರಾಧಿಸುವೆನು. ಪ್ರತಿಯೊಂದು ಸ್ಥಿತಿಯಲ್ಲೂ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣಕ್ಕೂ ನಿಂದಾಯೇ ಹೋಗಲುವೆನು. ನನ್ನನ್ನು ಪ್ರೀತಿಸಿ ನೀಡಿದೆ, ದಿನ ದಿನವೂ ನಿನ್ನ ಮಗುವೆನು. ಪ್ರತಿಯೊಂದು ಸ್ಥಿತಿಯಲ್ಲೂ ಕರ ಹಿಡಿದು ನಡೆಸಿದೆ, ಪ್ರತಿ ಕ್ಷಣವೂ ನಿಂದಾಯ ಹೋಗಲುವೆನು. ಒಳ್ಳೆಯ ತಂದೆ ನೀನೇ, ಆರಾಧನೆಗೆ ಅರ್ಹನೇ. ಒಳ್ಳೆಯ ತಂದೆ, ಒಳ್ಳೆಯ ತಂದೆ ನೀನೇ, ಆರಾಧನೆಗೆ ಅರ್ಹನೇ. ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಒಳ್ಳೆಯ ತಂದೆ ನೀನೇ, ಒಳ್ಳೆಯ ತಂದೆ ನೀನೇ, ಆರಾಧನೆಗೆ ಅರ್ಹನೇ. ಒಳ್ಳೆಯ ತಂದೆ ನೀನೇ, ಆರಾಧನೆಗೆ ಅರ್ಹನೇ. ಒಳ್ಳೆಯ ತಂದೆ ನೀನೇ ಕರ್ತನೇ. ಒಳ್ಳೆಯ ತಂದೆ, ಒಳ್ಳೆಯ ತಂದೆ ನೀನೇ, ಆರಾಧನೆಗೆ ಅರ್ಹನೇ. ಒಳ್ಳೆಯ ತಂದೆ ನೀನೇ, ಒಳ್ಳೆಯ ತಂದೆ ನೀನೇ, ಆರಾಧನೆಗೆ ಅರ್ಹನೇ. ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ, ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ, ನನ್ ಪ್ರಿಯ ಯೇಸುವೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ ಪಾದ ಹಿಡಿಯುವೆ, ನಿನ್ ಪಾದವನ್ನೇ ಹಿಡಿಯುವೆ, ನನ್ ಪ್ರಿಯ ಯೇಸುವೆ. ನೀನ್ ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗ
ಮಾರ್ಗದಿ ಮಾತ್ರ ನಡೆಯುವೆ, ನನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರಿಯ ಯೇಸುವೆ. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಮುಂದೆ ಹೋಗುವುದರಿಂದ ಭಯವೇ ಇಲ್ಲವೇ. ಗಾಳಿ ಅಲೆಗಳು ಒಣಗಿಸಿ ನಿನ್ನ ಅದ್ಭುತ ವಚನವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಮುಂದೆ ಹೋಗುವುದರಿಂದ ಭಯವೇ ಇಲ್ಲವೇ. ಗಾಳಿ ಅಲೆಗಳು ಒಣಗಿಸಿದ ನಿನ್ನ ಅದ್ಭುತ ವಚನವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಮಾರ್ಗ ತೋರುವ ಕರ್ತನಿರಲು ಭಯವೇ ಇಲ್ಲವೇ. ಫರೋನ ಸೈನ್ಯವು ಹಿಂದಟ್ಟಿ ಬಂದು ಮುತ್ತಿಕೊಂಡರು, ಸೇನೆಗಳ ಕರ್ತನಿರುವಲು ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಆರಾಧನೆ ಯೇಸುವಿಗೆ.
to the King of Kings and the Lord of Lords. ಕರ್ತಾದಿ ಕರ್ತನಿಗೆ ರಾಜಾದಿ ರಾಜನಿಗೆ ಹಲ್ಲೆಲೂಯ. Hallelujah to the Lord of Lords. ಕರ್ತಾದಿ ಕರ್ತನಿಗೆ ಹಲ್ಲೆಲೂಯ. Oh, hallelujah to the King of Kings. ಹಲ್ಲೆಲೂಯ ರಾಜಾದಿ ರಾಜನಿಗೆ. Hallelujah. Thank you, Jesus, oh God. Thank you for the sweet presence in our midst. ಸ್ತೋತ್ರ ಯೇಸುವೆ, ನಿನ್ನ ಮಧುರವಾದ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರಗಳಪ್ಪ. Such a glorious presence in our midst, ನಮ್ಮ Lord. ಮಧ್ಯದಲ್ಲಿ ನಿನ್ನ ಮಹಿಮೆಯ ಪ್ರಸನ್ನತೆ ಕರ್ತನೆ. Oh, the mountains has to bow down and melt like wax, oh God. ನಿನ್ನ ಮುಂದೆ ಎಲ್ಲ ಪರ್ವತಗಳು ಕರ್ತನೆ ಕರಗುತ್ತವೆ The ಮೇಣದಂತೆ. kings and the kingdoms should bow down before you, Lord. ರಾಜ್ಯಗಳು ನಿನ್ನ ಮುಂದೆ ಅಡ್ಡ ಬೀಳ್ತವೆ ಕರ್ತನೆ. Everything that oppresses the people of God has to bow down before you, oh God. ದೇವ ಜನರಿಗೆ ವಿರುದ್ಧವಾಗಿ ಎದ್ದೇಳುವಂತ ಪ್ರತಿಯೊಂದು ಸಂಗತಿಗಳು ನಿನ್ನ ಮುಂದೆ ಅಡ್ಡ Because ಬೀಳಲೇಬೇಕು. when you rise, Lord, everything will scatter. ನೀನು ಎದ್ದೇಳುವಾಗ ಎಲ್ಲ ವೈರಿಗಳು ಚದರಿ Because ಹೋಗುತ್ತಾರೆ. you're the great I am. ಯಾಕಂದ್ರೆ ನೀನು ಇರುವಾತನು. Oh, hallelujah to the King of Kings and the Lord of Lords. ರಾಜಾದಿ ರಾಜನಿಗೆ ಕರ್ತಾದಿ ಕರ್ತನಿಗೆ ಸ್ತೋತ್ರ. We join with the heavens and give you all the glory and honor. ಪರಲೋಕದೊಂದಿಗೆ ಸೇರಿ ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸುತ್ತೇವೆ. In Jesus' name. ಯೇಸುವಿನ And all ನಾಮದಲ್ಲಿ God's people said amen. ದೇವ ಜನರೆಲ್ಲರೂ ಒಟ್ಟಾಗಿ ಹೇಳುವ ಆಮೆನ್. Thank you, Jesus. Praise the Lord. Praise the Lord. We really want to thank the Lord for all His goodness and the mercy we received from Him. ಆತನಿಂದ ನಾವು ಪಡೆದಂತ ಕರುಣೆ ಕೃಪೆಗೋಸ್ಕರ ದೇವರಿಗೆ ಮಹಿಮೆ ಸಲ್ಲಿಸಲು ಬಯಸ್ತೇವೆ. During the lockdown and this pandemic, the Lord's grace was upon our life. ಈ ಒಂದು ಲಾಕ್ಡೌನ್ ಸಮಯದಲ್ಲಿ ಮತ್ತು ಈ ಒಂದು ಪಿಡುಗಿನ ಸಮಯದಲ್ಲಿ ದೇವರ ಕೃಪೆ ನಮ್ಮ ಮೇಲಿತ್ತು. And we praise God for what He has already done in our life. ನಮ್ಮ ಜೀವಿತದಲ್ಲಿ ಆತನು ಮಾಡಿದ ಕಾರ್ಯಕ್ಕಾಗಿ ಆತನನ್ನು ಕೊಂಡಾಡುವವರಾಗಿದ್ದೇವೆ. Now we can continue to trust Him and thank Him for what God is going to do in and through our lives. ನಮ್ಮ ಮೂಲಕ ಮತ್ತು ನಮ್ಮ ಜೀವಿತಗಳಲ್ಲಿ ದೇವರು ಮಾಡಲಿಕ್ಕಿರುವಂತಹ ಕಾರ್ಯಗಳಿಗೋಸ್ಕರ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. So let us continue to pray and uphold one another in our prayers. ನಮ್ಮ ಪ್ರಾರ್ಥನೆಗಳಲ್ಲಿ ಒಬ್ಬರಿಗೋಸ್ಕರ ಒಬ್ಬರು ನಾವು ಪ್ರಾರ್ಥಿಸೋಣ, ಒಬ್ಬರನ್ನೊಬ್ಬರು ಎತ್ತಿ ಹಿಡಿಯೋಣ. And we need to continue to look to God and give Him glory for who He is. ನಾವು ಕರ್ತನ ಕಡೆಗೆ ನಿರಂತರವಾಗಿ ನೋಡುವವರಾಗಿ ಆತನು ಏನಾಗಿದ್ದಾನೋ ಯಾರಾಗಿದ್ದಾನೋ ಅದಕ್ಕೋಸ್ಕರ ಆತನನ್ನು Let ಸ್ತುತಿಸಬೇಕಾಗಿದೆ. us go to the Word of God. ದೇವರ ವಾಕ್ಯಕ್ಕೆ ನಾವು ಹೋಗೋಣ. In these days, ಈ ದಿವಸಗಳಲ್ಲಿ we have been studying about the significance of the church. ಸಭೆಯ ಪ್ರಾಮುಖ್ಯತೆ ಕುರಿತು ನಾವು ಕಲಿತಾ ಬರ್ತಾ ಇದ್ದೇವೆ. And we also noted that God has prepared the church. ಮತ್ತು ನಾವು ಗಮನಿಸಿದ್ದೇವೆ ದೇವರು ತನ್ನ ಸಭೆಯನ್ನು ಸಿದ್ಧಪಡಿಸಿದ್ದಾನೆ. It is preparing to be the bride of Jesus Christ. ಯೇಸು ಕ್ರಿಸ್ತನ ಮೊದಲ ಗಿತ್ತಿಯಾಗಿ ಸಭೆಯನ್ನು ಸಿದ್ಧಗೊಳಿಸುತ್ತಾ ಇದ್ದಾನೆ. For this He has called us. ಅದಕ್ಕೋಸ್ಕರ ನಮ್ಮನ್ನು ಆತನು ಕರೆದಿದ್ದಾನೆ. We have entered into a covenant relationship with Him. ಆತನ ಸಂಗಡ ಒಡಂಬಡಿಕೆಯ ಬಾಂಧವ್ಯದಲ್ಲಿ ನಾವು ಬಂದಿದ್ದೇವೆ. And He is purifying us day by day. ಆತನು ದಿನದಿನವೂ ನಮ್ಮನ್ನು ಶುದ್ಧಿಗೊಳಿಸುತ್ತಾ ಇದ್ದಾನೆ. So last week we have noted that through the Lord is working in our life. ಕಳೆದ ವಾರದಲ್ಲಿ ನಾವು ಗಮನಿಸಿದೆವು ಕರ್ತನು ನಮ್ಮ ಮೂಲಕ ಮಾತನಾಡುತ್ತಾ ಇದ್ದಾನೆ, ಕಾರ್ಯ ಮಾಡುತ್ತಾ ಇದ್ದಾನೆ. He is working in us through different circumstances. ಬೇರೆ ಬೇರೆ ಸನ್ನಿವೇಶಗಳ ಮೂಲಕ ದೇವರು ನಮ್ಮಲ್ಲಿ ಕಾರ್ಯ ಮಾಡುತ್ತಾ ಇದ್ದಾನೆ. He is bringing obedience in our life. ನಮ್ಮ ಜೀವಿತಗಳಲ್ಲಿ ವಿಧೇಯತೆಯನ್ನು ತರುತ್ತಾ He is ಇದ್ದಾನೆ. bringing submission to Him. ನಮ್ಮ ಜೀವಿತಗಳಲ್ಲಿ ಆತನಿಗೆ ನಾವು ಸಮರ್ಪಣೆಯನ್ನು ಹೊಂದಿಕೊಳ್ಳುವಂತೆ ಮಾಡುತ್ತಾ ಇದ್ದಾನೆ. He is bringing character in our lives. ನಮ್ಮ ಜೀವಿತದಲ್ಲಿ ಸ್ವಭಾವವನ್ನು ತರುತ್ತಾ He ಇದ್ದಾನೆ. is making us like the image of Jesus Christ. ಯೇಸು ಕ್ರಿಸ್ತನ ಸ್ವಭಾವಕ್ಕೆ ತಕ್ಕಂತೆ ನಮ್ಮನ್ನು ಮಾರ್ಪಡಿಸ್ತಾ ಇದ್ದಾನೆ. I know we are excited to meet with the Lord Jesus Christ. ನಮ್ಮ ಕರ್ತನನ್ನು ಎದುರುಗೊಳ್ಳುವುದಕ್ಕೆ ನಾವು ಉತ್ಸುಕರಾಗಿದ್ದೇವೆ. Now today I wanted to open the talk about the preparation through the church in our life. ಸಭೆಯ ಮೂಲಕ ಸಿದ್ಧತೆ ಎನ್ನುವ ವಿಷಯದ ಬಗ್ಗೆ ನಾನು ಮಾತನಾಡಲು ಬಯಸ್ತೇನೆ. The Lord is working us. ದೇವರು ನಮ್ಮಲ್ಲಿ ಕಾರ್ಯ ಮಾಡುತ್ತಾ ಇದ್ದಾನೆ. There is also that God has kept the church so that we can be prepared to meet with the Lord Jesus Christ. ಮತ್ತು ದೇವರು ಸಭೆಯನ್ನು ಇಟ್ಟಿರುವಂತದ್ರಲ್ಲಿ ಒಂದು ಉದ್ದೇಶ ನಾವು ಸಿದ್ಧರಾಗಿ ಕರ್ತನನ್ನು ಎದುರುಗೊಳ್ಳುವಂತೆ. You know that in Ephesians chapter 5 verse 29. ಎಫೆಸ 5ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ This chapter is speaking about the Christian husband and wife relationship and marriage. ಈ ಒಂದು ಅಧ್ಯಾಯವು ಕ್ರೈಸ್ತ ಗಂಡ ಹೆಂಡತಿಯ ಮಧ್ಯದ ಸಂಬಂಧದ ಬಗ್ಗೆ ಮಾತನಾಡುತ್ತದೆ. But at the same time this is also speaking about the Lord Jesus Christ and the church. ಅದೇ ಸಮಯದಲ್ಲಿ ಈ ಒಂದು ಅಧ್ಯಾಯವು ಯೇಸು ಕ್ರಿಸ್ತನು ಮತ್ತು ಆತನ ಮೊದಲಗಿತ್ತಿಯಾದ ಸಭೆಯ ಬಗ್ಗೆ ಕೂಡ ಮಾತಾಡುತ್ತದೆ.
So Jesus Christ gave himself for us. ಯೇಸು ಕ್ರಿಸ್ತನು ತನ್ನನ್ನು ನಮಗೋಸ್ಕರ ಒಪ್ಪಿಸಿಕೊಟ್ಟನು. Now in chapter 5 verse 29 says, 5ನೇ ಅಧ್ಯಾಯದ 29ನೇ ವಾಕ್ಯ ಹೇಳುತ್ತದೆ, for no one ever hated his own flesh but nourishes and cherishes it, just as the Lord does the church. ಯಾರು ಎಂದು ಸ್ವಶರೀರವನ್ನು ಹಗೆ ಮಾಡಿದಿಲ್ಲ, ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. See, the Lord wanted his church to be nourished and cherished. ಇಲ್ಲಿ ಕರ್ತನು ತನ್ನ ಸಭೆಯನ್ನ ಪೋಷಿಸಿ ಸಂರಕ್ಷಿಸಲು ಬಯಸ್ತಾನೆ. This nourishing and cherishing that God is doing through the church or the servants of God, appointed servants of God. ಈ ಸಂರಕ್ಷಣೆ ಮತ್ತು ಪೋಷಣೆಯನ್ನು ದೇವರು ತಾನು ನೇಮಿಸಿದಂತ ತನ್ನ ಸೇವಕರ ಮೂಲಕ ಮಾಡುತ್ತಾನೆ. In Matthew's Gospel chapter 24, ಮತ್ತಾಯ 24ನೇ ಅಧ್ಯಾಯದಲ್ಲಿ verse 45 and 46, 45-46ನೇ ವಾಕ್ಯ, where Jesus said a parable. ಅಲ್ಲಿ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನು ಹೇಳುತ್ತಾನೆ. This is speaking about the coming of the Lord Jesus Christ. ಕರ್ತನಾದ ಯೇಸುವಿನ ಬರೋಣದ ಬಗ್ಗೆ ಅದು ಮಾತನಾಡುತ್ತದೆ. So in that connection he says, who then is a faithful and wise servant, ಅದರ ವಿಷಯವಾಗಿ ಆತನು ಹೇಳ್ತಾನೆ, ನಂಬಿಗಸ್ತನಾದ ಆಳು ಯಾರು, whom his master made ruler over his household to give them food in due season. ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವನ ಮೇಲಿಟ್ಟಂತ ಆಳು ಅವನೇ ನಂಬಿಗಸ್ತನು, ವಿವೇಕಿಯು. Blessed is that servant whom his master when he comes will find so doing. ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನು, ಆ ಆಳು ಧನ್ಯನು ಎಂಬುದಾಗಿ. He says that before the coming for the coming of the Lord, ಕರ್ತನ ಬರೋಣಕ್ಕಿಂತ ಮುಂಚೆ, so that he has appointed servants of God, ಆತನು ತನ್ನ ಸೇವಕರುಗಳನ್ನು ನೇಮಿಸಿದ್ದಾನೆ. and says that to be a faithful and wise servant. ಆ ನಂಬಿಗಸ್ತನು ಮತ್ತು ವಿವೇಕಿಯೂ ಆಗಿರುವಂತ ಸೇವಕನು. We know that household is the church of God. ಈ ದೇವರ ಮನೆಯು ದೇವರ ಸಭೆಯಾಗಿದೆ. So in the church God has appointed faithful and wise servant. ಈ ಒಂದು ತನ್ನ ಸಭೆಯಲ್ಲಿ ಆತನು ವಿವೇಕಿಯು ನಂಬಿಗಸ್ತನು ಆಗಿರುವಂತ ಆಳುಗಳನ್ನು ನೇಮಿಸಿದ್ದಾನೆ. For what? ಯಾವುದಕ್ಕೆ? Whom his master made ruler over the household to give them food in due season. ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲೆ ಇಟ್ಟಂತ ಆಳು. Okay, I will explain it little later. ಇದರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ನಾನು ಮುಂದೆ ವಿವರಿಸ್ತೇನೆ. There says that the faithful to God. ಇಲ್ಲಿ ನೋಡುತ್ತೇವೆ ದೇವರಿಗೆ ನಂಬಿಗಸ್ತನು. No, they are servants, ಅವರ ಆಳುಗಳು, but need to be faithful to God and to the church or the work they were committed to do. ಅವರು ದೇವರಿಗೆ ನಂಬಿಗಸ್ತರಾಗಿರಬೇಕು ಮತ್ತು ಸಭೆಗೆ ಮಾಡಬೇಕಾದ ಕಾರ್ಯದಲ್ಲಿಯೂ ನಂಬಿಗಸ್ತರಾಗಿರಬೇಕು. See that God has appointed people to be faithful servants in the church of God. ದೇವರ ಸಭೆಯಲ್ಲಿ ನಂಬಿಗಸ್ತಿಕೆಯಿಂದ ಇರುವುದಕ್ಕೋಸ್ಕರ ದೇವರ ಆಳುಗಳನ್ನು ಅಥವಾ ಸೇವಕರನ್ನು ನೇಮಿಸಿಟ್ಟಿದ್ದಾನೆ. And they need to be wise. ಅವರು ವಿವೇಕಿಗಳಾಗಿರಬೇಕು. So to be faithful and wise. ನಂಬಿಗಸ್ತರು ಮತ್ತು ವಿವೇಕಿಗಳು ಆಗಿರಬೇಕು. Faithful in order to provide the needs of the people. ಆ ಜನರ ಅಗತ್ಯತೆಗಳನ್ನು ಪೂರೈಸುವುದರಲ್ಲಿ ನಂಬಿಗಸ್ತಿಕೆ. There we mentioned that it is to nourish and to cherish. ನಾವು ನೋಡಿದೆವು ಸಭೆಯನ್ನ ಪೋಷಿಸಿ ಸಂರಕ್ಷಿಸುವುದಕ್ಕಾಗಿ. So that need, the servants of God, the church need wisdom in order to meet the needs of the people. ಮಾತ್ರವಲ್ಲ, ಆ ಜನರ ಅಗತ್ಯತೆಗಳನ್ನು ಪೂರೈಸುವುದಕ್ಕೆ ಸಭೆಗೆ ಜ್ಞಾನವು ವಿವೇಕವು ಕೂಡ ಬೇಕು. The Bible says, ಬೈಬಲ್ ಹೇಳುತ್ತದೆ, nourish and cherish the church. ಸಭೆಯನ್ನ ಪೋಷಿಸಿ ಸಂರಕ್ಷಿಸುವುದು. The word nourish means ಆ ಪೋಷಣೆ ಎಂಬುದಾಗಿ ಹೇಳುವಾಗ provide with food and other substances necessary for growth, health and good condition. ಬೆಳವಣಿಗೆ, ಒಳ್ಳೆಯ ಆರೋಗ್ಯ ಮತ್ತು ಬೆಳವಣಿಗೆ ಅಭಿವೃದ್ಧಿ ಆಗುವುದಕ್ಕೋಸ್ಕರ ಅಗತ್ಯವಿರುವಂತಹ ಆಹಾರ, ಇನ್ನಿತರ ಸಾಮಗ್ರಿಗಳನ್ನು, ಅವಶ್ಯಕತೆಗಳನ್ನು ಒದಗಿಸಿಕೊಡುವುದು. God has appointed faithful servants in the house of God. ದೇವರು ತನ್ನ ಮನೆಯಲ್ಲಿ ನಂಬಿಗಸ್ತ ಸೇವಕರನ್ನು ನೇಮಿಸಿದ್ದಾನೆ. They need to be faithful to God and they need to be faithful to the church. ಅವರು ದೇವರಿಗೆ ನಂಬಿಗಸ್ತರಾಗಿರಬೇಕು ಮತ್ತು ಸಭೆಗೂ ನಂಬಿಗಸ್ತರಾಗಿರಬೇಕು. They need to be wise. ಅವರು ವಿವೇಕಿಗಳಾಗಿರಬೇಕು. To provide with the food and other substances necessary for growth. ಆ ಸಭೆಯ ಬೆಳವಣಿಗೆಗೆ ಬೇಕಾಗಿರುವಂತಹ ಆಹಾರ ಮತ್ತು ಇನ್ನಿತರ ಅವಶ್ಯಕತೆಗಳನ್ನು ಪೂರೈಸುವುದರಲ್ಲಿ. In the spiritually speaking, the word of God is the spiritual food. ಆತ್ಮಿಕವಾಗಿ ಮಾತನಾಡುವಾಗ ದೇವರ ವಾಕ್ಯ ನಮ್ಮ ಆತ್ಮಿಕ ಆಹಾರವಾಗಿದೆ. In order to give them the nourishment through the word of God. ದೇವರ ವಾಕ್ಯದ ಮೂಲಕ ಅವರಿಗೆ ಪೋಷಣೆಯನ್ನು ಕೊಡುವುದಕ್ಕೆ. As I mentioned earlier, the word of God is a food for us. ನಾನು ಹೇಳಿದ ಹಾಗೆ ಈ ದೇವರ ವಾಕ್ಯವು ನಮಗೆ ಆಹಾರವಾಗಿದೆ. So the servant of God is appointed in the church of God, or the church is there to take care of the needs, spiritual needs of every individual believers. ಈ ದೇವರ ಸೇವಕನು ಅಲ್ಲಿ ನೇಮಿಸಲ್ಪಟ್ಟಿದ್ದಾನೆ. ಸಭೆಗೆ ಅಂದರೆ ಸಭೆಯಲ್ಲಿರುವ ಪ್ರತಿಯೊಬ್ಬ ವೈಯಕ್ತಿಕ ವ್ಯಕ್ತಿಗೂ ಕೂಡ ಆಹಾರವನ್ನು ಕೊಡುವುದಕ್ಕೆ. In order to give them growth,
health and good condition. ಆರೋಗ್ಯ, ಒಳ್ಳೆಯ ಸ್ಥಿತಿ ಮತ್ತು ಬೆಳವಣಿಗೆಯನ್ನು ಕೊಡುವುದಕ್ಕೋಸ್ಕರ. And then the second word that used is cherish. ಇಲ್ಲಿ ಎರಡನೇ ಶಬ್ದ ಉಪಯೋಗಿಸಲ್ಪಟ್ಟಿರುವುದು ಸಂರಕ್ಷಣೆ. Cherish means that protect and care with love. ಆ ಸಂರಕ್ಷಣೆ ಎಂಬುದಾಗಿ ಹೇಳುವಾಗ ಪ್ರೀತಿಯಿಂದ ಆರೈಕೆ ಮಾಡುವುದು ಮತ್ತು ಕಾಪಾಡುವುದು. Beloved, you and me, as the moment when that we become a born again believer, ಪ್ರೇರೆ, ನಾನು ನೀವು ಹೊಸದಾಗಿ ಹುಟ್ಟಿದ ವಿಶ್ವಾಸಿಗಳಾಗುವಾಗ know that he places in the church. ಆತನು ನಮ್ಮನ್ನು ಸಭೆಯಲ್ಲಿ ಇಟ್ಟಿದ್ದಾನೆ. That is what they call the community of believers. ಅದು ವಿಶ್ವಾಸಿಗಳ ಸಮುದಾಯ. So for what purpose? It is a place of protection. ಅದು ಸಂರಕ್ಷಣೆಯ ಒಂದು ಸ್ಥಳವಾಗಿದೆ. It is a place where that your needs are cared for. ಅಲ್ಲಿ ನಿಮ್ಮ ಅಗತ್ಯತೆಗಳಿಗೋಸ್ಕರ ಕಾಳಜಿ ವಹಿಸುವಂತ ಸ್ಥಳವಾಗಿದೆ. And there that everything is done through the love of Jesus Christ. ಯೇಸು ಕ್ರಿಸ್ತನ ಪ್ರೀತಿಯ ಮೂಲಕ ಅದನ್ನು ಮಾಡಬೇಕಾಗಿದೆ. No, they are providing the necessary food for growth and maturity. ಆ ಒಂದು ಬೆಳವಣಿಗೆಗೆ ಮತ್ತು ಪರಿಪಕ್ವತೆಗೆ ಬರುವುದಕ್ಕೆ ಅಗತ್ಯವಿರುವಂತಹ ಆಹಾರವನ್ನು ಒದಗಿಸಬೇಕು. No, in a house, ಒಂದು ಮನೆಯಲ್ಲಿ know that we think about our wives or our mothers. ನಮ್ಮ ತಾಯಿಯಂದಿರು ಅಥವಾ ಹೆಂಡತಿಯರ ಬಗ್ಗೆ ಯೋಚಿಸುವಾಗ They are the people that providing food for the children, cooking food for the children. ಮಕ್ಕಳಿಗೆ ಆಹಾರವನ್ನು ಸಿದ್ಧಪಡಿಸುವಂತ ತಯಾರಿಸುವಂತವರು ಅವರು. They don't prepare the food, the same food every day, every time. ಪ್ರತಿ ದಿನವೂ ಪ್ರತಿ ಸಮಯದಲ್ಲೂ ಒಂದೇ ರೀತಿಯ ಆಹಾರವನ್ನು ಅವರು ಸಿದ್ಧಪಡಿಸುವುದಿಲ್ಲ. No, they know that there need to be a balanced food, ಅವರಿಗೆ ಗೊತ್ತು ಸಮತೋಲನವಾದ ಆಹಾರ ಬೇಕು ಎಂಬುದಾಗಿ. which need protein and oil. ಶರೀರಕ್ಕೆ ಬೇಕಾದ ಪ್ರೋಟೀನ್ ಬೇಕು, ಎಣ್ಣೆ ಬೇಕು, Everything that is, so there everything is they are thinking so that family health is concerned for them. ಕುಟುಂಬವು ಆರೋಗ್ಯಕರವಾಗಿರುವಂತೆ ಅವರು ಆಲೋಚನೆ ಮಾಡುತ್ತಾರೆ. Some food may not be good for our taste, ಕೆಲವು ಆಹಾರ ನಮಗೆ ರುಚಿಕರವಾಗಿ ಕಾಣದಿರಬಹುದು. but the mothers cook their food. They know that this is necessary for the growth and the health of the children. ಆದರೆ ತಾಯಂದಿರು ಅದನ್ನು ಸಿದ್ಧಪಡಿಸ್ತಾರೆ, ಯಾಕೆಂದರೆ ಅದು ಮಕ್ಕಳ ಬೆಳವಣಿಗೆ ಮತ್ತು ಆರೋಗ್ಯಕ್ಕೆ ಅವಶ್ಯಕತೆ ಎಂಬುದಾಗಿ ಅವರಿಗೆ ಗೊತ್ತು. Because they are using their wisdom, God given wisdom, to take care of the family. ಆ ಕುಟುಂಬದ ಕಾಳಜಿ ವಹಿಸುವುದಕ್ಕೆ ದೇವರು ಕೊಟ್ಟ ಜ್ಞಾನವನ್ನು ಅವರು The ಉಪಯೋಗಿಸುತ್ತಾರೆ. same way, beloved, that the word of God is a nourishing food for us. It's a balanced food that is going to give us spiritual growth and maturity and good well-being, good condition. ಅದೇ ರೀತಿಯಲ್ಲಿ ಪ್ರೇರೆ, ದೇವರ ವಾಕ್ಯವು ಆತ್ಮಿಕ ಆಹಾರವಾಗಿದೆ. ಅದು ಸಮತೋಲನವಾಗಿರಬೇಕು. ನಾವು ಆರೋಗ್ಯಕರವಾಗಿ ಮತ್ತು ಬೆಳವಣಿಗೆ ಹೊಂದಿ ಪರಿಪಕ್ವತೆಗೆ ಬರಲು. But the children want chocolate all the time. ಆದರೆ ಮಕ್ಕಳಿಗೆ ಯಾವಾಗಲೂ ಚಾಕ್ಲೇಟೇ ಬೇಕು. Some people want the biryani all the time. ಕೆಲವರಿಗೆ ಯಾವಾಗಲೂ ಬಿರಿಯಾನಿಯೇ ಬೇಕು. But the chocolate is not a good food for the children. ಆದರೆ ಚಾಕ್ಲೇಟ್ ಮಕ್ಕಳಿಗೆ ಒಳ್ಳೆಯ ಆಹಾರವಲ್ಲ. I know they need a balanced food. ಅವರಿಗೆ ಸಮತೋಲನದ ಆಹಾರ ಬೇಕು. But in a time to time they may provide chocolate or biryani or other such rich food. ಆದರೆ ಆಗಾಗ ಅವರಿಗೆ ಚಾಕ್ಲೇಟ್ ಕೊಡಬಹುದು, ಬಿರಿಯಾನಿಯನ್ನು ಕೊಡಬಹುದು, ಅವರಿಗೆ ಇಷ್ಟವಾದ ಆಹಾರವನ್ನು ಕೂಡ ಅವಾಗ ಕೊಡಬಹುದು. But if we keep on giving them the chocolate and the biryani, that is not good for the health of the children or the family members. ಆದರೆ ಯಾವಾಗಲೂ ಅವರಿಗೆ ನೀವು ಚಾಕ್ಲೇಟ್ ಅಥವಾ ಬಿರಿಯಾನಿಯನ್ನೇ ಕೊಡುವುದಾದರೆ ಅದು ಅವರ ಆರೋಗ್ಯಕ್ಕೆ ಒಳ್ಳೆಯದಲ್ಲ. So that is why he says that God has appointed servants of God, faithful and wise. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳುತ್ತದೆ, ದೇವರು ತನ್ನ ಮನೆಯಲ್ಲಿ ಆಳುಗಳನ್ನು ನೇಮಿಸಿದ್ದಾನೆ, ಅವರು ನಂಬಿಗಸ್ತರು ಮತ್ತು ವಿವೇಕಿಗಳು ಆಗಿದ್ದಾರೆ. I know they are not meeting every demand of the children. ಮಕ್ಕಳು ಕೇಳುವಂತ ಎಲ್ಲ ಸಂಗತಿಗಳನ್ನು ಅವರು ಕೊಡುವುದಿಲ್ಲ. Whatever they want, they will not provide. ಅವರು ಬೇಕಂದಿದ್ದೆಲ್ಲ ಅವರಿಗೆ ಕೊಡುವುದಿಲ್ಲ. But in order to make them mature and growth and make them strong, so they give them the balanced food every day, diet every day. ಆದರೆ ಅವರಿಗೆ ಬೆಳವಣಿಗೆಗೆ ಬರುವುದಕ್ಕೋಸ್ಕರ, ಆರೋಗ್ಯದಿಂದ ಸದೃಢವಾಗಿ ಇರುವುದಕ್ಕೋಸ್ಕರ ಅವರಿಗೆ ಬೇಕಾದ ಆಹಾರವನ್ನ ಅವರು ಯಾವಾಗಲೂ ಒದಗಿಸುತ್ತಾರೆ. So this is what actually that God is also doing. He says that He has given that one ate his own flesh but nourishes and cherishes just as the Lord does the church. ಆ ದೇವರಲ್ಲಿ ನಾವು ನೋಡ್ತೇವೆ, ದೇವರು ಮಾಡಿರುವುದು ಅದೇ, ತನ್ನ ಸಭೆಯನ್ನ ಪೋಷಿಸಿ ಸಂರಕ್ಷಿಸುತ್ತಾ ಬರುತ್ತಾ ಇದ್ದಾನೆ. You know why that this is nourishing and cherishing is in order to prepare the church to be the bride for Jesus Christ. ಯಾಕೆ ಈ ಸಂರಕ್ಷಣೆ ಮತ್ತು ಪೋಷಣೆ ನಮಗೆ ಅವಶ್ಯಕತೆ ಎಂದರೆ ಕ್ರಿಸ್ತನಿಗೋಸ್ಕರ ನಾವು ಸಿದ್ಧರಾಗಿರುವಂತೆ. You know, we see an example in the Bible. ಸತ್ಯವೇದದಲ್ಲಿ ನಾವು ಒಂದು ಉದಾಹರಣೆ ನೋಡುತ್ತೇವೆ. No, book of Esther. ಎಸ್ತೇರಳ ಪುಸ್ತಕದಲ್ಲಿ. No, I'm not taking that whole chapter today. ಆ ಒಂದು ಅಧ್ಯಾಯವನ್ನು ಈ ದಿನ ನಾವು ನೋಡುವುದಿಲ್ಲ. But only one incident is there. ಆದರೆ ಅಲ್ಲಿ ಒಂದು ಸಂಗತಿ ಬರೆಯಲ್ಪಟ್ಟಿದೆ. You all know that Esther that was chosen
to be the bride of the king. ಆ ರಾಜನಿಗೆ ರಾಣಿಯಾಗಿ ಎಸ್ತೇರಳು ಆರಿಸಿಕೊಳ್ಳಲ್ಪಟ್ಟಳು. I know there were many women were chosen. ಅನೇಕ ಸ್ತ್ರೀಯರು ಅಲ್ಲಿ ಆರಿಸಿಕೊಳ್ಳಲ್ಪಟ್ಟರು. And says that after they were selected and chosen, ಅವರು ಆರಿಸಿಕೊಳ್ಳಲ್ಪಟ್ಟ ನಂತರ ನಾವು ನೋಡ್ತೇವೆ ಅಲ್ಲಿ ಬರೆಯಲ್ಪಟ್ಟಿದೆ. then Esther was handed over to Hegai, the caretaker. ಅಲ್ಲಿ ಆ ಕಾಳಜಿ ವಹಿಸುವಂತ ಆ ಒಂದು ವ್ಯಕ್ತಿಗೆ ಎಸ್ತೇರಳನ್ನ In ಒಪ್ಪಿಸಿಕೊಡುತ್ತಾರೆ. chapter 2 verse 12 says, 2ನೇ ಅಧ್ಯಾಯದ 12ನೇ ವಾಕ್ಯ ಹೇಳುತ್ತದೆ, he has been handed over to Hegai. ಅವರನ್ನ ಆ ಕನ್ಯೆಯನ್ನ ಅವರಿಗೆ ಒಪ್ಪಿಸಿಕೊಟ್ಟರು. And what they were doing is that for 12 months that she will be prepared in order to make her to get an interview with the king. ಅಲ್ಲಿ 12 ತಿಂಗಳು ಆಕೆಯನ್ನು ಸಿದ್ಧಪಡಿಸುತ್ತಾರೆ ರಾಜನನ್ನು ಎದುರುಗೊಳ್ಳುವುದಕ್ಕೋಸ್ಕರ. So why? ಯಾಕೆ? So this 12 months of preparation is necessary. ಈ 12 ತಿಂಗಳ ಸಿದ್ಧತೆ ಆಕೆಗೆ ಅವಶ್ಯವಾಗಿತ್ತು. This lady will not be taken or given an interview to the king. ಆ ರಾಜನ ಬಳಿಗೆ ಇದು ಇಲ್ಲದೆ ನೇರವಾಗಿ ರಾಜನ ಸಂದರ್ಶನ ಅಲ್ಲಿ ಸಿಗುವುದಿಲ್ಲ. So during this 12 months or the whole year there will be preparation time. ಈ 12 ತಿಂಗಳು ಇಡೀ ವರ್ಷ ಅವರ ಸಿದ್ಧತೆಯ ಸಮಯವಾಗಿತ್ತು. That is the rule of that king. ಅದು ಆ ರಾಜನ ಆಜ್ಞೆಯಾಗಿತ್ತು. And because in order to make her beautiful and to see that every defect is gone from her life, ಆಕೆಯನ್ನ ಪರಿಶುದ್ಧಳಾಗಿ ಸುಂದರವಾಗಿ ಮಾಡುವುದಕ್ಕೆ ಮತ್ತು ಆಕೆಯಲ್ಲಿದ್ದಂತ ಲೋಪ ದೋಷಗಳನ್ನು ತೆಗೆದು ಹಾಕಲು, beloved, that you and me are called by God. ಪ್ರಿಯರೇ, ನಾನು ನೀವು ದೇವರಿಂದ ಕರೆಯಲ್ಪಟ್ಟಿದ್ದೇವೆ. Now God has handed over to a pastor or a church. ಈಗ ದೇವರು ನಮ್ಮನ್ನ ಒಂದು ಸಭೆಗೆ ಅಥವಾ ಸಭಾಪಾಲಕರಿಗೆ ಒಪ್ಪಿಸಿಕೊಟ್ಟಿದ್ದಾನೆ. For the day of marriage. ಆ ಒಂದು ಮದುವೆ ದಿನಕ್ಕೋಸ್ಕರ. Till that one we will be under this master caretaker. ಅಲ್ಲಿವರೆಗೂ ನಾವು ಈ ಒಂದು ಮೇಲ್ವಿಚಾರಕರ ಅವರ ಅಡಿಯಲ್ಲಿ ನಾವು ಇರುತ್ತೇವೆ. We cannot ignore the rules of God, the demands of God. ದೇವರ ಬೇಡಿಕೆಗಳನ್ನ, ದೇವರ ನಿಯಮಗಳನ್ನ ನಾವು ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ. For Esther wanted to be prepared to get an interview before the Persian king. ಆ ಪರ್ಷಿಯ ರಾಜನ ಮುಂದೆ ಎಸ್ತೇರಳು ನಿಲ್ಲಬೇಕಾದರೆ God has set a standard that this lady need to go through the 12 months of rigorous preparation and purification. ಈ 12 ತಿಂಗಳುಗಳ ಒಂದು ಸಿದ್ಧತೆ, ಒಂದು ಕಷ್ಟಕರವಾದಂತ ಒಂದು ಮಾರ್ಗದಲ್ಲಿ ಆಕೆ ಹಾದು ಹೋಗಬೇಕೆಂಬುದಾಗಿ ದೇವರು ನೇಮಿಸಿದನು. No, during those 12 months, ಆ 12 ತಿಂಗಳುಗಳಲ್ಲಿ her chastity will be tested. ಆಕೆಯ ಪರಿಶುದ್ಧತೆ ಪರೀಕ್ಷಿಸಲ್ಪಡುತ್ತದೆ. And her health will be tested. ಆಕೆಯ ಆರೋಗ್ಯವು Her ಪರೀಕ್ಷಿಸಲ್ಪಡುತ್ತದೆ. attitude will be tested. ಆಕೆಯ ಮನೋಭಾವನೆ ಪರೀಕ್ಷಿಸಲ್ಪಡುತ್ತದೆ. And even any kind of ailment on her body, ಆಕೆಯ ಶರೀರದಲ್ಲಿರುವಂತಹ ಯಾವುದಾದರೂ ಲೋಪದೋಷಗಳು, that no blame should be upon her. ಆಕೆಯಲ್ಲಿ ಯಾವುದೇ ಲೋಪದೋಷಗಳಿರಬಾರದು. Because the king is seeking for a perfect bride. ಯಾಕೆಂದರೆ ಅರಸನು ಆ ಒಂದು ಪರಿಪೂರ್ಣವಾದಂತ ಕನ್ಯೆಯನ್ನು ಎದುರು ನೋಡುತ್ತಾ ಇದ್ದಾನೆ. Beloved, if that is the case of this world, ಪ್ರೇರೆ, ಈ ಲೋಕದ ಅರಸನು ಹಾಗಿರುವುದಾದರೆ how much more that God is seeking a bride. ದೇವರು ಇನ್ನು ಎಷ್ಟು ಹೆಚ್ಚಾಗಿ ಆತನ ಎದುರು ನೋಡುತ್ತಾ ಇದ್ದಾನೆ. There is no perfect king in this world. ಈ ಲೋಕದಲ್ಲಿ ಯಾರು ಪರಿಪೂರ್ಣ ರಾಜರಿಲ್ಲ. There is no perfect bride. ಯಾವುದೇ ಪರಿಪೂರ್ಣ ಒಂದು ಮೊದಲಿಗಿತ್ತಿ ಇಲ್ಲ. But our king, the King of Kings and the Lord of Lords, the Lord Jesus Christ is a perfect king. ಆದರೆ ರಾಜಾದಿರಾಜನು ಕರ್ತನಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಪರಿಪೂರ್ಣನಾಗಿದ್ದಾನೆ. And he wants his bride to be perfect. ತನ್ನ ಒಂದು ಮೊದಲಗಿತ್ತಿಯು ಪರಿಪೂರ್ಣರಾಗಬೇಕೆಂಬುದಾಗಿ ಆತನು For that ಬಯಸ್ತಾನೆ. one that he allows us to be handed over the church. ಅದಕ್ಕೋಸ್ಕರವೇ ಸಭೆಗೆ ಆ ಮೊದಲಗಿತ್ತಿಯನ್ನು ಒಪ್ಪಿಸಿಕೊಟ್ಟಿದ್ದಾನೆ. I know that the work of the servant of God is to provide them with food. ಆ ಒಂದು ದೇವ ಸೇವಕನ ಕೆಲಸ ಅವರಿಗೆ ಆಹಾರವನ್ನು ಹೊತ್ತಿಗೆ ಕೊಡುವುದು. And every defilement need to be removed from her life. ಮತ್ತು ಅವರ ಜೀವಿತದಿಂದ ಎಲ್ಲ ವಿಧವಾದಂತ ಲೋಪದೋಷಗಳು ತೆಗೆಯಲ್ಪಡಬೇಕು. See, beloved, as I said that we are being transformed in the image and the likeness of our Lord Jesus Christ. ನಾವು ಈಗಾಗಲೇ ಹೇಳಿದ ಹಾಗೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವರೂಪಕ್ಕೆ ಬದಲಾಗುತ್ತಾ ಮಾರ್ಪಡುತ್ತಾ ಇದ್ದೇವೆ. God is working in our life. ದೇವರು ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುತ್ತಾ ಇದ್ದಾನೆ. Through different sufferings and through the different testings in our life. ಬೇರೆ ಬೇರೆ ಪರೀಕ್ಷೆಗಳು ಮತ್ತು ಬೇರೆ ಬೇರೆ ವಿರೋಧಗಳ ಮೂಲಕ ದೇವರು ನಮ್ಮನ್ನು ನಡೆಸುತ್ತಾನೆ. So that God is preparing, removing every impurities from our life. ಅದರ ಮೂಲಕ ನಮ್ಮಲ್ಲಿರುವಂತಹ ಎಲ್ಲ ಅಶುದ್ಧತೆಗಳನ್ನು ದೇವರು ತೆಗೆದು ಹಾಕುತ್ತಾನೆ. And another way that God is working in our life through the church of God. ಮತ್ತೊಂದು ರೀತಿಯಲ್ಲಿ ದೇವರು ತನ್ನ ಸಭೆಯ ಮೂಲಕ ನಮ್ಮಲ್ಲಿ ಕಾರ್ಯ ಮಾಡುತ್ತಾನೆ. Now let us come to Ephesians chapter 4. ಈಗ ಎಫೆಸ 4ನೇ ಅಧ್ಯಾಯಕ್ಕೆ ನಾವು ಬರೋಣ. Verse 11 to 16. 11ರಿಂದ 16ನೇ ವಾಕ್ಯ. I want you to listen these verses very carefully. ಈ ವಾಕ್ಯಗಳನ್ನು ಗಮನ ಕೊಟ್ಟು ಕೇಳಿರಿ. Not only that, but you can read again and again. ಅದನ್ನ ಮತ್ತೆ ನೀವು ನಂತರ So ಓದಿಕೊಳ್ಳಬಹುದು. I just wanted to bring a few points from this particular passage. ಈ ಒಂದು ವಾಕ್ಯ ಭಾಗದಿಂದ ಕೆಲವು ಸಂಗತಿಗಳನ್ನು ನಾನು ನಿಮಗೆ ಹೇಳ ಬಯಸ್ತೇನೆ. I will read it.
ನಾವು ಓದುತ್ತೇವೆ. Ephesians chapter 4 verses 11 to 16. ಎಫೆಸ 4ನೇ ಅಧ್ಯಾಯ 11ರಿಂದ 16ನೇ ವಾಕ್ಯ. And he himself gave some to be apostles, some prophets, some evangelists, some pastors and teachers. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. Then says, for equipping the saints for the work of ministry. ಅಲ್ಲಿ ನಾವು ನೋಡುತ್ತೇವೆ, ದೇವರ ಕೆಲಸಕ್ಕೋಸ್ಕರ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವುದಕ್ಕೋಸ್ಕರ, For the edifying of the body of Christ. ಕ್ರಿಸ್ತನ ಶರೀರವನ್ನ ಪರಿಶುದ್ಧಗೊಳಿಸುವುದಕ್ಕೋಸ್ಕರ, Till we all come to the unity of the faith and of the knowledge of the Son of God. ದೇವಕುಮಾರನ ವಿಷಯದಲ್ಲಿ ಜ್ಞಾನದಿಂದ ಉಂಟಾಗುವ ಐಕ್ಯತೆಯನ್ನು ನಾವು ಹೊಂದುವಂತೆ, ನಂಬಿಕೆಯನ್ನು ಹೊಂದುವಂತೆ, To a perfect man, to the measure of the stature of the fullness of Christ. ನಾವು ಕ್ರಿಸ್ತನ ಆ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವಷ್ಟು ಪ್ರವೀಣತೆಗೆ ಬರುವ ತನಕ, That we should no longer be children tossed to and fro and carried with every wind of doctrine. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಹಾಗೆ ಇರಬಾರದು. By the trickery of man, in the cunning craftiness of deceitful plotting, but speaking the truth in love, may grow up in all things into him who is the head, Christ, from whom the whole body joined and knit together by what every joint supplies, according to the effective working by which every part does its share, causes growth of the body for the edifying of the cell itself. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. Okay, listen some of the verses that mentioned here. ಇಲ್ಲಿ ಓದಲ್ಪಟ್ಟ ಕೆಲವು ಮಾತುಗಳನ್ನು ಗಮನಿಸಿರಿ. Now, one thing is that equipping the saints. ಮೊದಲನೇದಾಗಿ ದೇವ ಮಕ್ಕಳನ್ನ ಅವರನ್ನ ಸಿದ್ಧಪಡಿಸುವಂತದ್ದು. Equip means that it is a preparing. ಅದು ಸಿದ್ಧಪಡಿಸುವಂತದ್ದು, ಯೋಗ್ಯ ಸ್ಥಿತಿಗೆ Okay, ತರುವಂತದ್ದು. God has given the fivefold ministries or apostles, prophets, teachers and evangelists and pastors. ದೇವರು 5 ವಿಧವಾದ ಸೇವೆಗಳನ್ನು ಕೊಟ್ಟಿದ್ದಾನೆ: ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಬೋಧಕರು ಮತ್ತು ಸಭಾಪಾಲಕರು. All these servants were given to the church as a gift from God. ಈ ಎಲ್ಲಾ ಸೇವಕರುಗಳನ್ನ ದೇವರು ಸಭೆಗೆ ವರವಾಗಿ ಉಡುಗೊರೆಯಾಗಿ ಕೊಟ್ಟಿದ್ದಾನೆ, In order to prepare the church ಸಭೆಯನ್ನ ಸಿದ್ಧಪಡಿಸುವುದಕ್ಕಾಗಿ, to a perfect church. ಆ ಪರಿಪೂರ್ಣ ಸಭೆಯನ್ನಾಗಿ ಮಾರ್ಪಡಿಸುವುದಕ್ಕಾಗಿ. Because that God's whole purpose is to take the church to be a bride for himself. ಯಾಕೆಂದ್ರೆ ದೇವರ ಉದ್ದೇಶ ಸಭೆಯನ್ನು ತನ್ನ ಬಳಿಗೆ ಪರಿಪೂರ್ಣ ಕನ್ಯೆಯಾಗಿ ತೆಗೆದುಕೊಳ್ಳಬೇಕು. So to be church need to be equipped. ಅದಕ್ಕೋಸ್ಕರ ಸಭೆಯು ಅದು ಸಿದ್ಧವಾಗಬೇಕು. So the church purpose is to prepare the saints. ಆ ಸಭೆಯ ಕೆಲಸ ಸಭೆಯಲ್ಲಿರುವಂತ ಜನರನ್ನ ಸಿದ್ಧಪಡಿಸುವುದು. As Paul said, my intention to present every person perfect before Christ. ಪೌಲನು ಹೇಳಿದಾಗೆ ಕ್ರಿಸ್ತನ ಮುಂದೆ ಪ್ರತಿಯೊಬ್ಬರನ್ನು ಪ್ರವೀಣತೆಯಲ್ಲಿ ನಿಲ್ಲಿಸಬೇಕೆನ್ನುವುದು ನನ್ನ ಆಸೆ. Why that God has put you and me in the church? ಯಾಕೆ ದೇವರು ನನ್ನನ್ನು ನಿನ್ನನ್ನು ಸಭೆಯೊಳಗೆ ಇಟ್ಟಿದ್ದಾನೆ? Through the ministry of the servants of God, ದೇವ ಸೇವಕರ ಸೇವೆಯ ಮೂಲಕ we may be perfected to be presented before Christ. ಕ್ರಿಸ್ತನ ಮುಂದೆ ಪರಿಪೂರ್ಣರಾಗಿ ನಾವು ನಿಲ್ಲುವವರಾಗುವಂತೆ. Then again there is mentioned edify. ಮತ್ತಲ್ಲಿ ನಾವು ನೋಡುತ್ತೇವೆ ಅಭಿವೃದ್ಧಿ ಆಗುವಂತದ್ದು. Edify means ಆ ಅಭಿವೃದ್ಧಿ ಆಗುವುದೆಂಬುದಾಗಿ ಹೇಳುವಾಗ giving instruction ಅಲ್ಲಿ ಸೂಚನೆಗಳನ್ನು ಕೊಡುವಂತದ್ದು, and teaching, ಬೋಧನೆಯನ್ನು ಕೊಡುವಂತದ್ದು, so that mentally, ಅದರ ಮೂಲಕ ಮಾನಸಿಕವಾಗಿ, spiritually ಆತ್ಮಿಕವಾಗಿ and emotionally strong. ಮತ್ತು ಭಾವನಾತ್ಮಕವಾಗಿ ನಾವು ಬಲ ಹೊಂದುವಂತೆ. Okay, that we need to, that the church is a place where that through this one we can be emotionally strong. ಈ ಒಂದು ಸಭೆ ಎನ್ನುವಂಥದ್ದು ನಾವು ಭಾವನಾತ್ಮಕವಾಗಿ ಬಲಗೊಳ್ಳುವುದಕ್ಕೆ ದೇವರು ಕೊಟ್ಟಿರುವಂತಹ ಸ್ಥಳವಾಗಿದೆ. We need to enjoy the love of God. ದೇವರ ಪ್ರೀತಿಯನ್ನು ಅನುಭವಿಸಬೇಕು. We need to grow in the love of God. ದೇವರ ಪ್ರೀತಿಯಲ್ಲಿ ಬೆಳೆಯುತ್ತಾ ಬರಬೇಕು. And also intellectually. ಮತ್ತು ನಾವು ಜ್ಞಾನದಲ್ಲಿಯೂ. Know that the Bible is the word that gives us instruction. ಬೈಬಲ್ ನಮಗೆ ಆ ನಿಯಮಗಳನ್ನ, ಸೂಚನೆಗಳನ್ನ ಕೊಡುವಂತ ಪುಸ್ತಕವಾಗಿದೆ. And it also gives us the wisdom. ಮತ್ತು ಅದು ಜ್ಞಾನವನ್ನು ಕೂಡ ಕೊಡುತ್ತದೆ. Our increase enhances our wisdom and knowledge. ನಮ್ಮ ಜ್ಞಾನ ವಿವೇಕಗಳನ್ನು ಅದು ಹೆಚ್ಚಿಸುತ್ತಾ ಬರುತ್ತದೆ. And also spiritually it enhances. ಮತ್ತು ಆತ್ಮಿಕವಾಗಿ ನಮ್ಮನ್ನು ಬಲಪಡಿಸುತ್ತದೆ. So in order to edify the church of God, ದೇವರ ಸಭೆಯನ್ನು ಭಕ್ತಿ ಅಭಿವೃದ್ಧಿ ಮಾಡುವುದಕ್ಕಾಗಿ we need to use the word of God, the sword of God in every aspect of our
our life. ನಮ್ಮ ಜೀವಿತದ ಎಲ್ಲಾ ಭಾಗಗಳಲ್ಲಿ ದೇವರ ವಾಕ್ಯವನ್ನು ನಾವು ಉಪಯೋಗಿಸಬೇಕು. So it is to edify the church ಸಭೆಯನ್ನು ಭಕ್ತಿ ಅಭಿವೃದ್ಧಿ and to ಮಾಡುವುದಕ್ಕಾಗಿ stature of the fullness of Christ. ಮತ್ತು ಕ್ರಿಸ್ತನ ಪ್ರವೀಣತೆಗೆ ಬರುವಂತೆ, ಪರಿಪೂರ್ಣತೆಗೆ ಬರುವಂತೆ. That God want you and me to be perfect in Christ Jesus. ಕ್ರಿಸ್ತ ಯೇಸುವಿನಲ್ಲಿ ಪರಿಪೂರ್ಣರಾಗಿ ನಾವು ಇರಬೇಕೆಂಬುದಾಗಿ ದೇವರು ಬಯಸ್ತಾನೆ. There is a perfect man. ಅಲ್ಲಿ ನಾವು ನೋಡ್ತೇವೆ ಪರಿಪೂರ್ಣತೆಯ ಮನುಷ್ಯ. You know that God wants you and me to be perfect before God. ನಾನು ನೀವು ದೇವರ ಮುಂದೆ ಪರಿಪೂರ್ಣರಾಗಬೇಕೆಂಬುದಾಗಿ ದೇವರು ಬಯಸ್ತಾನೆ. We are not that perfected. ನಾವು ಇನ್ನೂ ಪರಿಪೂರ್ಣತೆಗೆ ಬಂದಿಲ್ಲ. Day by day ದಿನ ದಿನವೂ God is working in us. ದೇವರು ನಮ್ಮಲ್ಲಿ ಕಾರ್ಯ ಮಾಡುತ್ತಾ ಇದ್ದಾನೆ. God is using the servants of God, the church of God. ದೇವರು ತನ್ನ ಸಭೆಯನ್ನು, ಸಭೆಯ ಸೇವಕರುಗಳನ್ನು ಉಪಯೋಗಿಸ್ತಾ ಇದ್ದಾನೆ. You know, removing every imperfection from our life. ನಮ್ಮ ಜೀವಿತಗಳಲ್ಲಿರುವಂತಹ ಅಶುದ್ಧತೆಯನ್ನು ತೆಗೆದು ಹಾಕುತ್ತಾ ಬರುತ್ತಾನೆ. And in verse 14 says, 14ನೇ ವಾಕ್ಯ ಹೇಳುತ್ತದೆ, we should no longer be children. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು. You know that when we are born again, ನಾವು ಹೊಸದಾಗಿ ಹುಟ್ಟಿದಾಗ the Bible says, ಬೈಬಲ್ ಹೇಳುತ್ತದೆ, you are just like a born again Christian or a born again babe. ನಾವು ಒಂದು ಹೊಸದಾಗಿ ಹುಟ್ಟಿದ ಕೂಸುವಿನ ಹಾಗೆ ಎಂಬುದಾಗಿ. As a child is born in our family, ನಮ್ಮ ಕುಟುಂಬಗಳಲ್ಲಿ ಮಗು ಹುಟ್ಟುವಾಗ we give all the attention to the church, to the child, ಎಲ್ಲ ಗಮನವನ್ನು ಆ ಮಗುವಿನ ಮೇಲೆ ಇಡುತ್ತೇವೆ. provide every needed thing for the baby. ಆ ಮಗುವಿಗೆ ಬೇಕಾದ ಎಲ್ಲ ಸಂಗತಿಗಳನ್ನು ಒದಗಿಸಿಕೊಡುತ್ತೇವೆ. The milk, ಆಹಾರ, ಆ ಒಂದು ಹಾಲು time to time, ಸಮಯಕ್ಕೆ so that ತಕ್ಕಂತೆ as drink the milk, ಆ ಹಾಲು ಕುಡಿಯುತ್ತಾ ಆ ಮಗು ಬೆಳೆಯುವಾಗ grow into maturity. ಅದು ಬೆಳೆಯುತ್ತಾ ಬರುತ್ತದೆ. And then he says that we don't want our children to remain every time as children. ಆದರೆ ನಾವು ನಮ್ಮ ಮಕ್ಕಳು ಯಾವಾಗಲೂ ಕೂಸುಗಳ ಹಾಗೆ ಉಳಿದುಕೊಳ್ಳಬೇಕೆಂಬುದಾಗಿ ನಾವು ಬಯಸುವುದಿಲ್ಲ. They want to grow up. ಅವರು ಬೆಳೆಯಬೇಕು. We want to make them strong. ಅವರನ್ನು ಅವರು ಬಲ ಹೊಂದಬೇಕು. And how long child should grow? ಎಷ್ಟು ಮಗು ಬೆಳೆಯಬೇಕು? To a perfect man. ಆ ಒಂದು ಪರಿಪೂರ್ಣ So the ವ್ಯಕ್ತಿಯಾಗುವವರೆಗೆ. same way, ಅದೇ ರೀತಿಯಲ್ಲಿ says that we should not remain as children forever. ನಾವು ಕೂಸುಗಳಾಗಿ ಇನ್ನು ಮೇಲೆ ಉಳಿದುಕೊಳ್ಳಬಾರದು. I know this will happen when we grow in a balanced way. ನಾವು ಸಮತೋಲನವಾಗಿ ಬೆಳೆಯುವಾಗ ಇದು ಆಗುತ್ತದೆ. When you become mature in Christ Jesus. ನೀವು ಕ್ರಿಸ್ತ ಯೇಸುವಿನಲ್ಲಿ ಪರಿಪೂರ್ಣತೆಗೆ ಅಥವಾ ಪರಿಪಕ್ವತೆಗೆ ಬರುವಾಗ, If we don't become mature in Christ Jesus, ನೀವು ಕ್ರಿಸ್ತ ಯೇಸುವಿನಲ್ಲಿ ಪರಿಪಕ್ವತೆಗೆ ಬರದೇ ಹೋದರೆ, Paul says that you are just a carnal Christians. ಪೌಲನು ಹೇಳ್ತಾನೆ ನೀವು ಪ್ರಾಪಂಚಿಕ ಕ್ರೈಸ್ತರಾಗಿದ್ದೀರಿ. I know that you don't have the mind of Christ. ನಿಮ್ಮಲ್ಲಿ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಇಲ್ಲ. And we need to have the mind of Christ. ಕ್ರಿಸ್ತನ ಮನಸ್ಸು ನಮ್ಮಲ್ಲಿ We need ಇರಬೇಕು. to grow up in like a grown up person. ನಾವು ಬೆಳೆಯುತ್ತಾ ಬರುವಂತ ವ್ಯಕ್ತಿಗಳಾಗಿರಬೇಕು. What are the nature of the children? ಆ ಮಕ್ಕಳ ಒಂದು ಸ್ವಭಾವ Here ಏನೆಂದರೆ, it says they are torn, that from one end to another wind of doctrine. ಇಲ್ಲಿ ನಾವು ನೋಡುತ್ತೇವೆ ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುತ್ತಾರೆ. Whatever we say, the children believe. ನಾವು ಏನ್ ಹೇಳ್ತೇವೋ ಮಕ್ಕಳು ನಂಬ್ತಾರೆ. When we tell a lie, ನಾವು ಸುಳ್ಳು ಹೇಳುವಾಗ the children think it is the truth. ಮಕ್ಕಳು ಅಂದುಕೊಳ್ತಾರೆ ಅದು ನಿಜ ಎಂಬುದಾಗಿ. And they go after that. ಮತ್ತು ಅದರ ಹಾಗೆ ನಡೆದುಕೊಳ್ಳುತ್ತಾರೆ. The next day, ಮರುದಿನ we give another thing for them. ಅವರಿಗೆ ಇನ್ನೊಂದು ವಿಷಯ ಹೇಳ್ತೇವೆ. That they will go to the other side. ಅವರು ಅದನ್ನು ಕೂಡ ಅದರ ಕಡೆಗೆ ವಾಲುತ್ತಾರೆ. But when they become mature, ಆದ್ರೆ ಅವರು ಪರಿಪಕ್ವತೆಗೆ ಬರುವಾಗ we can never fool them. ಅವರನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. When the children go to the school, ಆ ಮಕ್ಕಳು ಶಾಲೆಗೆ ಹೋಗುವಾಗ what the teachers do? ಅಲ್ಲಿ ಟೀಚರ್ಸ್ ಏನ್ ಮಾಡ್ತಾರೆ? Teachers tell something. ಅವರು ಏನೋ ಹೇಳ್ತಾರೆ, ಅವರು ಹೇಳಿಕೊಡ್ತಾರೆ. Children have to repeat the same thing. ಮಕ್ಕಳು ಅದನ್ನು ಪುನರಾವರ್ತನೆ ಮಾಡುತ್ತಾರೆ. That is the way they are teaching. ಅವರು ಆ ರೀತಿ ಕಲಿಸುತ್ತಾರೆ. When whatever the teachers say, ಆ ನಂತರ ಟೀಚರ್ ಹೇಳಿದಂತ ಸಂಗತಿಗಳು, the same thing the children repeat. ಅದನ್ನೇ ಮಕ್ಕಳು ಪುನರಾವರ್ತನೆ ಮಾಡುತ್ತಾರೆ. They learn. ಅದನ್ನು ಕಲಿತುಕೊಳ್ಳುತ್ತಾರೆ. But when they go to the college, ಆದರೆ ಕಾಲೇಜಿಗೆ ಹೋಗುವಾಗ they will not be asked to repeat the same thing what the teacher says. ಟೀಚರ್ ಹೇಳಿದ್ದನ್ನೇ ಪುನರಾವರ್ತನೆ ಅವರು ಮಾಡುವಂತೆ ಕೇಳುವುದಿಲ್ಲ. Because they have grown up. ಯಾಕಂದ್ರೆ ಈಗ ಬೆಳೆದು ಬಂದಿದ್ದಾರೆ. They know what they have to believe, that they should not believe. ಅವರು ಏನು ನಂಬಬೇಕು ಏನು ನಂಬಬಾರದು ಅವರಿಗೆ ಗೊತ್ತಾಗ್ತಾ ಇದೆ. We cannot teach our believers like a children, making them to repeat whatever we say. ಅದೇ ರೀತಿಯಲ್ಲಿ ನಮ್ಮ ವಿಶ್ವಾಸಿಗಳನ್ನ ಯಾವಾಗಲೂ ಮಕ್ಕಳ ಹಾಗೆ ನಾವು ವ್ಯವಹರಿಸಲು ಸಾಧ್ಯವಿಲ್ಲ. ನಾವು ಹೇಳಿದ್ದನ್ನೇ ಹೇಳಿ ಎಂಬುದಾಗಿ. From the word of God what is right and what is wrong. ಅವರಿಗೆ ದೇವರ ವಾಕ್ಯದಿಂದ ಗೊತ್ತಾಗಬೇಕು ಏನು ಸರಿ ಏನು ತಪ್ಪು ಎಂಬುದಾಗಿ. We should not keep the believers all the time like children in their childish ways and deceive them. Whatever we say they should believe, whatever we say they should agree. ಮಕ್ಕಳನ್ನ ದೇವ ಜನರನ್ನ ನಾವು ಯಾವಾಗಲೂ ಮಕ್ಕಳ ಹಾಗೇನೆ ಅವರನ್ನ ಇಡಬಾರದು. ಸಭೆಯಲ್ಲಿ ನಾವು ಹೇಳಿದ್ದನ್ನೆಲ್ಲ ನಂಬಬೇಕು, ನಾವು ಹೇಳಿದ್ದೆ ಸರಿ ಎಂಬುದಾಗಿ ಅವರಿಗೆ ಆ ರೀತಿ ನಾವು ತಿಳಿಸಿಕೊಡಬಾರದು. That he is speaking to the Ephesian church. ಇಲ್ಲಿ ಎಫೆಸ ಸಭೆಗೆ ಪೌಲನು ಹೇಳ್ತಾ ಇದ್ದಾನೆ. The same way that when he was speaking to the Ephesian elders, ಅದೇ ರೀತಿಯಲ್ಲಿ ಎಫೆಸ ಸಭೆಯ ಹಿರಿಯರೊಂದಿಗೆ ಮಾತಾಡುವಾಗ in Acts chapter 20 we read, ಅಪೊಸ್ತಲ ಕೃತ್ಯಗಳ 20ನೇ ಅಧ್ಯಾಯದಲ್ಲಿ he was telling them, ಅವರಿಗೆ
ಅವನು ಹೇಳ್ತಾನೆ, No, he told them that I warn you day by day, ನಾನು ನಿಮ್ಮನ್ನು ದಿನ ದಿನ ಎಚ್ಚರಿಸ್ತಾ ಇದ್ದೇನೆ, so that nobody should deceive you. ನಿಮ್ಮನ್ನು ಯಾರು ಮೋಸಗೊಳಿಸಬಾರದು. The same thing that he is repeating here, that you should no longer be children. ಅದೇ ರೀತಿಯಲ್ಲಿ ಇಲ್ಲಿ ಅವನು ಹೇಳುತ್ತಾ ಇದ್ದಾನೆ, ನೀವು ಇನ್ನು ಕೂಸುಗಳಾಗಿ ಉಳಿದುಕೊಳ್ಳಬಾರದು. Know that we all the believers in the church, as we become mature, ಸಭೆಯಲ್ಲಿ ವಿಶ್ವಾಸಿಗಳು ಬೆಳೆಯುತ್ತಾ ಬರುವಾಗ we should be able to distinguish what is childish, what is maturity. ಯಾವುದು ಮಕ್ಕಳ ಒಂದು ಆಟದ ವಿಷಯ, ಯಾವುದು ನಿಜವಾಗಲೂ ಪ್ರವೀಣತೆ ವಿಷಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. And they must know what is a wind of doctrine, what is a sound doctrine. ಯಾವುದು ಆರೋಗ್ಯಕರ ಸ್ವಸ್ಥ ಬೋಧನೆಯಾಗಿದೆ ಮತ್ತು ಯಾವುದು ನಾನಾ ಬೋಧನೆಗಳ ಉಪದೇಶ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. No, that is possible only the believers, they become mature in the word of God when they are taught properly, taught the word of God. ಯಾವಾಗ ವಿಶ್ವಾಸಿಗಳು ದೇವರ ವಾಕ್ಯವನ್ನ ಸರಿಯಾಗಿ ಕಲಿತುಕೊಂಡು ಅದರಲ್ಲಿ ಬೆಳೆಯುತ್ತಾರೋ ಆಗ ಮಾತ್ರ ಅವರಿಗೆ ವ್ಯತ್ಯಾಸ ಗೊತ್ತಾಗುತ್ತದೆ. I know for the strangely that we read about the Ephesian believers, ನಾವು ವಿಚಿತ್ರ ಏನೆಂದರೆ ಈ ಎಫೆಸ ಸಭೆಯ ವಿಶ್ವಾಸಿಗಳ ಬಗ್ಗೆ ನಾವು ಕಲಿಯುತ್ತೇವೆ. when we read in the book of Acts, book of Revelation chapter 2, ಆ ಒಂದು ಪ್ರಕಟಣೆ ಗ್ರಂಥದ 2ನೇ ಅಧ್ಯಾಯದಲ್ಲಿ ಎಫೆಸ ಸಭೆಯ ಬಗ್ಗೆ ನೋಡುವಾಗ where Jesus was commending this church. ಯೇಸು ಕ್ರಿಸ್ತನ ಈ ಸಭೆಯ ಬಗ್ಗೆ ಪ್ರಶಂಸೆ ಮಾಡುತ್ತಾನೆ. You know, they become spiritually mature. ಇವರು ಆತ್ಮಿಕವಾಗಿ ಪ್ರವೀಣತೆಗೆ ಬಂದರು. They have discerned that the false prophets and the true false apostles and the true apostles. ಅವರು ಸುಳ್ಳು ಅಪೊಸ್ತಲರು ಸತ್ಯ ಅಪೊಸ್ತಲರ ಮಧ್ಯದಲ್ಲಿ ವ್ಯತ್ಯಾಸವನ್ನು ಕಂಡುಕೊಂಡರು. Because they have become so spiritually strong and mature according to the word of God. ಯಾಕಂದರೆ ದೇವರ ವಾಕ್ಯದ ಪ್ರಕಾರ ಅವರು ಪ್ರವೀಣತೆಗೆ ಬಂದರು, ಬೆಳೆಯುತ್ತಾ ಬಂದರು. Beloved, that you and me need to become mature in Christ Jesus. ಪ್ರಿಯರೇ, ನಾನು ನೀವು ಕ್ರಿಸ್ತನಲ್ಲಿ ಪ್ರವೀಣತೆಗೆ ಬರಬೇಕು. We must be able to distinguish what is a wind of doctrine and what is a sound doctrine. ಯಾವುದು ಸ್ವಸ್ಥ ಬೋಧನೆಯಾಗಿದೆ, ಯಾವುದು ಒಂದು ನಾನಾ ಉಪದೇಶಗಳೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. We should not be a shaking Christians, shaking believers. ನಾವು ಅಲುಗಾಡುವಂತ ವಿಶ್ವಾಸಿಗಳು ಕ್ರೈಸ್ತರು ಆಗಿರಬಾರದು. We need to be rooted and founded in the word of God and upon the rock of Jesus Christ. ನಾನು ನೀವು ಕ್ರಿಸ್ತನಲ್ಲಿ ಆ ಕ್ರಿಸ್ತನೆಂಬ ಬಂಡೆಯ ಮೇಲೆ ಸ್ಥಿರವಾಗಿ ನೇಮಿಸಲ್ಪಟ್ಟಂತ ಒಂದು ವಿಶ್ವಾಸಿಗಳಾಗಿರಬೇಕು. I know all the shaking believers will fall. ಎಲ್ಲ ಅಲುಗಾಡುವಂತ ವಿಶ್ವಾಸಿಗಳು ಬಿದ್ದು ಹೋಗುತ್ತಾರೆ. And when that we are built upon the rock of the word of God, ದೇವರ ವಾಕ್ಯವೆಂಬ ಬಂಡೆಯ ಮೇಲೆ ನಾವು ಕಟ್ಟುವಾಗ we will be standing firm according to the word of God. ದೇವರ ವಾಕ್ಯದ ಪ್ರಕಾರ ನಾವು ಬಲವಾಗಿ ನಿಲ್ಲುತ್ತೇವೆ. And so that says that you should no longer be children, ಅಲ್ಲಿ ಅದಕ್ಕೋಸ್ಕರ ಹೇಳಲ್ಪಟ್ಟಿದೆ, ನೀವು ಇನ್ನು ಮೇಲೆ ಕೂಸುಗಳಾಗಿರಬಾರದು, but grow up in all things into him. ಆದರೆ ಎಲ್ಲದರಲ್ಲಿ ನೀವು ಬೆಳೆದು ಬರಬೇಕು. In everything, ಎಲ್ಲದರಲ್ಲಿ, in spiritually, ಆತ್ಮಿಕವಾಗಿ, physically, ಶಾರೀರಿಕವಾಗಿ, and even that emotionally, ಮತ್ತು ಭಾವನೆಗಳಲ್ಲಿ, socially, ಸಾಮಾಜಿಕವಾಗಿ we need to be like Jesus Christ. ನಾವು ಯೇಸುವಿನ ಹಾಗೆ ಮಾರ್ಪಡಬೇಕು. You know, our attitude, our thoughts, our words, everything need to be transformed like the image and the nature of Jesus Christ. ನಮ್ಮ ಮನೋಭಾವನೆಗಳು, ಆಲೋಚನೆಗಳು, ನಡೆ ನುಡಿಗಳು ಯೇಸು ಕ್ರಿಸ್ತನಂತೆಯೇ ಮಾರ್ಪಡಬೇಕು. You know, the people should see the likeness of Jesus Christ or the nature of Jesus Christ in our lives, in your life, in my life. ಜನರು ನಿನ್ನ ಜೀವಿತಗಳನ್ನು ನೋಡುವಾಗ ಯೇಸು ಕ್ರಿಸ್ತನ ಒಂದು ಪ್ರತಿಬಿಂಬವನ್ನು ಕಾಣುವವರಾಗಿರಬೇಕು. Beloved, that is the greatest testimony that we can give to the world. ಪ್ರಿಯರೇ, ಲೋಕಕ್ಕೆ ನಾವು ಕೊಡುವಂತ ದೊಡ್ಡ ಸಾಕ್ಷಿ ಅದಾಗಿರುತ್ತದೆ. You know, our preaching people may not remember. ನಮ್ಮ ಪ್ರಸಂಗವನ್ನು ಜನರು ನೆನಪಿಟ್ಟುಕೊಳ್ಳಲು ಸಾಧ್ಯವಿಲ್ಲ. In our life that we may preach so many sermons. ನಮ್ಮ ಜೀವಿತ ಕಾಲದಲ್ಲಿ ಅನೇಕ ಪ್ರಸಂಗಗಳನ್ನು ನಾವು ಪ್ರಸಂಗಿಸಬಹುದು. Many sermons that you have heard. ಅನೇಕ ಸೇವಕರುಗಳ ವಾಕ್ಯಗಳನ್ನು ನೀವು ಕೇಳಿರಬಹುದು. But you may not remember all the messages. ಆದರೆ ಎಲ್ಲ ಸಂದೇಶಗಳು ನಿಮಗೆ ನೆನಪು ಇಲ್ಲದೆ ಇರಬಹುದು. But the character and the nature of Jesus Christ in a servant of God in a church. ಆದರೆ ಆ ದೇವ ಸೇವಕರುಗಳಲ್ಲಿ ಅಥವಾ ಸಭೆಯಲ್ಲಿ ಯೇಸು ಕ್ರಿಸ್ತನ ಸ್ವಭಾವವನ್ನು ಕಂಡದ್ದು ನೀವು. That is the greatest testimony that we can ever give to the world. ಆ ಜನರ ಸಾಕ್ಷಿಗಳನ್ನ ನೀವು ನೆನಪಿಟ್ಟುಕೊಳ್ಳುತ್ತೀರಾ, ಅದನ್ನ ಈ ಲೋಕಕ್ಕೆ ಕೊಡಬಹುದಾದ In the time of crisis, in the time of difficulties, ಈ ಕಷ್ಟಗಳ ಮತ್ತು ಹೋರಾಟಗಳ ಸಮಯಗಳಲ್ಲಿ how you and me are going to handle our life. ನಾನು ನೀವು ಹೇಗೆ ನಮ್ಮ ಜೀವಿತವನ್ನು ನಡೆಸಿಕೊಂಡು How ಹೋಗ್ತೇವೆ, you and me are to handle every situation. ಎಲ್ಲ ಸನ್ನಿವೇಶಗಳನ್ನು ಹೇಗೆ ನಾವು ನಡೆಸಿಕೊಂಡು ಸಂಭಾಳಿಸಿಕೊಂಡು ಹೋಗುತ್ತೇವೆ. Beloved, people are observing our life very carefully. ಪ್ರಿಯರೇ, ಜನರು ನಮ್ಮ ಜೀವಿತಗಳನ್ನು ಗಮನಿಸುತ್ತಾ ಇದ್ದಾರೆ. You know, that's why that we need to grow up in all things into Him. ಅದಕ್ಕೋಸ್ಕರವೇ ಕ್ರಿಸ್ತನಲ್ಲಿ ನಾವು ಎಲ್ಲದರಲ್ಲಿ ಬೆಳೆಯಬೇಕು. See, God to grow to the body of Christ.
ಕ್ರಿಸ್ತನ ದೇಹವಾಗಿ ಬೆಳೆಯುತ್ತಾ ಬರಬೇಕು. See that this is speaking about the general growth of the body of Christ. ಈ ಒಂದು ದೇಹದ ಒಂದು ಸಾಮಾನ್ಯವಾದ ಬೆಳವಣಿಗೆ ಬಗ್ಗೆ ಇದು That means ಮಾತಾಡ್ತಾ you ಇದೆ. have something to contribute to the church. ಅದರ ಅರ್ಥ ಸಭೆಗೆ ಕೊಡುವುದಕ್ಕಾಗಿ ನಿಮ್ಮಲ್ಲಿ ಏನೋ ಇದೆ. You know that your life is connected with the growth and maturity of other person in the church. ಸಭೆಯಲ್ಲಿರುವ ಮತ್ತೊಬ್ಬ ವ್ಯಕ್ತಿಯ ಪ್ರವೀಣತೆಗೆ ಬರಲು ಮತ್ತೊಬ್ಬ ವ್ಯಕ್ತಿ ಬೆಳೆಯುವುದಕ್ಕೆ ನಿಮ್ಮ ಜೀವಿತವು ಕೂಡ ಸಭೆಯಲ್ಲಿ And ಅವಶ್ಯ. their life and their contribution is very much essential for you and me to grow. ಮತ್ತು ನಾನು ನೀವು ಬೆಳೆಯುವುದಕ್ಕಾಗಿ ಅವರ ಒಂದು ಜೀವಿತ ಅವರ ಕೊಡುಗೆ ಕೂಡ ಅಷ್ಟೇ ಅವಶ್ಯವಾಗಿದೆ. That is why it is important to have a strong local church for us. ಅದಕ್ಕೋಸ್ಕರ ಸ್ಥಳೀಯವಾದ ಸಭೆ, ಬಲವಾದ ಸಭೆ ನಮಗೆ ಅವಶ್ಯಕತೆ ಇದೆ. Where we are care, where we are warned, ಅಲ್ಲಿ ನಾವು ಕಾಳಜಿ ಹೊಂದುತ್ತೇವೆ, ನಾವು ಬೆಳವಣಿಗೆಗೆ ಬರುತ್ತೇವೆ, where that we are warned by the leaders, ನಾವು ನಾಯಕರುಗಳಿಂದ ಎಚ್ಚರಿಕೆಗೆ ಒಳಪಡುತ್ತೇವೆ, corrected and rebuked by the leaders, ನಾಯಕರುಗಳು ನಮ್ಮನ್ನು ತಿದ್ದಿ ಸರಿಪಡಿಸುತ್ತಾರೆ. and then only that we can grow into maturity. ಆಗ ಮಾತ್ರ ನಾವು ಪ್ರವೀಣತೆಗೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. Beloved, this is not my plan. ಪ್ರಿಯರೇ, ಇದು ನನ್ನ ಯೋಜನೆ ಅಲ್ಲ, This is not your plan. ಇದು ನಿಮ್ಮ ಯೋಜನೆ This ಅಲ್ಲ, is the plan of God. ಇದು ದೇವರ ಯೋಜನೆ. It is God has kept the church of God so that we may all grow together into maturity and prepare to be the bride of Jesus Christ. ನಾನು ನೀವು ಬೆಳೆದು ಬಂದು ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನನ್ನು ಎದುರುಗೊಳ್ಳುವುದಕ್ಕೆ ಸಿದ್ಧವಾಗುವಂತ ಮೊದಲಗಿತ್ತಿಯಾಗುವುದಕ್ಕಾಗಿ ದೇವರು ನಮ್ಮನ್ನು ನೇಮಿಸಿದ್ದಾನೆ. And let me read one more verses. ಇನ್ನೊಂದು ವಾಕ್ಯವನ್ನು ಓದುತ್ತೇನೆ. In Hebrews chapter 13 verse 17. ಹಿಬ್ರಿಯ 13ನೇ ಅಧ್ಯಾಯದ 17ನೇ ವಾಕ್ಯ. Pay those who rule over you and be submissive, for they watch out for your souls as those who must give an account. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. Let them do so with joy and not with grief, for what they would be unprofitable for you. ಅವರು ವ್ಯಸನ ಪಡೆದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಅವರು ವ್ಯಸನದಿಂದ ಇರುವುದು ನಿಮಗೆ ಪ್ರಯೋಜನಕಾರಿಯಲ್ಲ. Okay, in the first Matthew's gospel we read it. ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದಿದೆವು, That God has appointed wise and faithful servants. ದೇವರು ನಂಬಿಗಸ್ತರಾದ ಮತ್ತು ವಿವೇಕವುಳ್ಳಂತ ಸೇವಕರುಗಳನ್ನು ಇಟ್ಟಿದ್ದಾನೆ. Through their wisdom and their sacrifice, ಅವರ ವಿವೇಕ ಮತ್ತು ತ್ಯಾಗದ ಮೂಲಕ I know that we are being built. ನಾವು ಕಟ್ಟಲ್ಪಡುತ್ತಾ ಇದ್ದೇವೆ. And here it says, ಇಲ್ಲಿ ನಾವು ನೋಡುತ್ತೇವೆ, they are accountable to God. ಅವರು ದೇವರಿಗೆ ಲೆಕ್ಕ ಒಪ್ಪಿಸ್ತಾರೆ. Beloved, when I read this verse, ಪ್ರೇರಿಯ ವಾಕ್ಯಗಳನ್ನು ನಾನು ಓದುವಾಗ, as a pastor, as a leader, ಒಬ್ಬ ಸಭಾಪಾಲಕನಾಗಿ, ಒಬ್ಬ it ನಾಯಕನಾಗಿ, reminds me about my responsibility, ಇದು how ನನ್ನ- serious I should be before God. ನಾನು ದೇವರ ಮುಂದೆ ಎಷ್ಟು ಗಂಭೀರವಾಗಿರಬೇಕೆನ್ನುವ ನನ್ನ ಜವಾಬ್ದಾರಿಯನ್ನು ಇದು ನನಗೆ ನೆನಪು So ಮಾಡಿಕೊಡುತ್ತದೆ. what that watch out for your souls ಅವರು ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. through prayer, ಪ್ರಾರ್ಥನೆಯ ಮೂಲಕ, through warning, ಎಚ್ಚರಿಸುವುದರ ಮೂಲಕ, through teaching, ಬೋಧಿಸುವುದರ ಮೂಲಕ, through admonishing, ನಿಮ್ಮನ್ನು ಸರಿಪಡಿಸುವುದರ ಮೂಲಕ, through correcting and blessing. ನಿಮ್ಮನ್ನು ತಿದ್ದುವುದರ ಮೂಲಕ, ಆಶೀರ್ವದಿಸುವುದರ ಮೂಲಕ. I know, because that they have to give an account before God. ಯಾಕಂದ್ರೆ ಅವರು ದೇವರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆ. Why I have to give an account before God? ನಾನು ಯಾಕೆ ದೇವರ ಮುಂದೆ ಲೆಕ್ಕ ಒಪ್ಪಿಸಬೇಕು? Because God has appointed me. ಯಾಕಂದ್ರೆ ದೇವರು ನನ್ನನ್ನು If ನೇಮಿಸಿದ್ದಾನೆ. God has appointed me, ದೇವರು ನನ್ನನ್ನು ನೇಮಿಸಿರುವಾಗ one day that God will ask an account of every souls. ಪ್ರತಿಯೊಂದು ಆತ್ಮದ ಬಗ್ಗೆ ದೇವರು ನನಗೆ ಲೆಕ್ಕವನ್ನು ಕೇಳುತ್ತಾನೆ. Lord, beloved, that is my prayer every day. ಪ್ರೇರೆ, ಇದು ನನ್ನ ಪ್ರಾರ್ಥನೆಯಾಗಿದೆ ಪ್ರತಿದಿನ. Those who are attending my church, ನನ್ನ ಸಭೆಗೆ ಬರುತ್ತಿರುವ ಪ್ರತಿಯೊಬ್ಬರು, those who are listening the word of God, ನನ್ನ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರು, you know that I want everyone to be there ಎಲ್ಲರೂ ಅಲ್ಲಿ ಇರಬೇಕೆಂಬುದಾಗಿ ನಾನು ಬಯಸ್ತೇನೆ. when the Lord comes. ಕರ್ತನಾದ ಯೇಸು We ಕ್ರಿಸ್ತನು should not be ಬರುವಾಗ ashamed. We should not be ashamed. ನಾವು ಆತನ ಮುಂದೆ ನಾಚಿಕೆಗೆ ಈಡಾಗಬಾರದು. We should be prepared to meet our Lord. ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಸಿದ್ಧರಾಗಿರಬೇಕು. So therefore, beloved, ಆದ್ದರಿಂದ ಪ್ರಿಯರೇ, so God's admonition to the church is, ದೇವರು ತನ್ನ ಸಭೆಗೆ ಎಚ್ಚರಿಸುತ್ತಾನೆ, obey your leaders. ನಿಮ್ಮ ನಾಯಕರುಗಳಿಗೆ ಅವರ ಮಾತನ್ನು ಕೇಳಿರಿ, Obey those who are ruling over you, ನಿಮ್ಮ ಸಭಾ ನಾಯಕರ ಮಾತುಗಳನ್ನು ಕೇಳಿರಿ and be submissive. ಮತ್ತು ಅವರಿಗೆ ಅಧೀನರಾಗಿರಿ. When that you submit to the church, ನೀವು ಸಭೆಗೆ ಅಧೀನರಾಗಿರುವಾಗ, when you obey the voice of your leaders, ನಿಮ್ಮ ನಾಯಕರುಗಳ ಸ್ವರವನ್ನು ನೀವು ಕೇಳುವಾಗ, no, that will be good for your spiritual growth, maturity and purity. ಅದು ನಿಮ್ಮ ಒಂದು ಜೀವಿತದ ಬೆಳವಣಿಗೆ, ಪರಿಶುದ್ಧತೆ ಮತ್ತು ಪ್ರವೀಣತೆಗೆ ಅಗತ್ಯವಾಗಿದೆ. I want to thank God, many servants of God who molded my life. ನನ್ನ ಜೀವಿತವನ್ನ ಅವರು ರೂಪಿಸಿದಂತ ಅನೇಕ ದೇವರ ಸೇವಕರುಗಳಿಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. They have labored for me. ಅವರು ನನಗೋಸ್ಕರ ಪ್ರಯಾಸ ಪಟ್ಟರು. And beloved, ಆದ ಪ್ರಿಯರೇ, as we come to the last days of this world, ಈ ಲೋಕದ ಕೊನೆಯ ದಿವಸಗಳಲ್ಲಿ ನಾವಿರುವಾಗ, as we are going through hard times in our life, ನಮ್ಮ ಜೀವಿತಗಳಲ್ಲಿ ಕಷ್ಟಕರ ಸಮಯಗಳಲ್ಲಿ ನಾವು ಹಾದು
Once ಹೋಗುವಾಗ again, we want to remind ourselves, ಮತ್ತೊಮ್ಮೆ ನಾವು ಎಚ್ಚರಪಡಿಸಬೇಕು. we are not for this world. ನಾವು ಈ ಲೋಕಕ್ಕಾಗಿ ಅಲ್ಲ, We are not for this world. ಈ ಲೋಕಕ್ಕೋಸ್ಕರ ನಾವಲ್ಲ. No, God has called us for a purpose. ದೇವರು ನಮ್ಮನ್ನು ಒಂದು ಉದ್ದೇಶದಿಂದ ಕರೆದಿದ್ದಾನೆ, And to be the bride of Jesus Christ. ಯೇಸು ಕ್ರಿಸ್ತನ ಮೊದಲ ಗಿತ್ತಿಯಾಗಿ. As Esther has been chosen, ಯಾವ ರೀತಿ ಎಸ್ತರಳು ಆರಿಸಲ್ಪಟ್ಟಳು, placed her in the church of Haggai. ಆ ಹೆಗ ಎನ್ನುವಂತ ವ್ಯಕ್ತಿಯ ಒಂದು ಆ ಸಭೆಯಲ್ಲಿ ಆಕೆ ನೇಮಿಸಲ್ಪಟ್ಟಳು. Under his care and concern. ಅವನ ಕಾಳಜಿ ಮತ್ತು ಆರೈಕೆಯಲ್ಲಿ ಆಕೆ Lord, ಸೇರಿಸಲ್ಪಟ್ಟಳು. she used that opportunity. ಆಕೆ ಅದನ್ನ ಉಪಯೋಗಿಸಿಕೊಂಡಳು, Received a correction. ತಿದ್ದುಪಾಟನ್ನು ಸ್ವೀಕರಿಸಿಕೊಂಡಳು, Prepared herself. ತನ್ನನ್ನು ತಾನು On ಸಿದ್ಧಪಡಿಸಿಕೊಂಡಳು. that day, ಆ ದಿವಸ, when the day has come, ಆ ದಿನವು ಬರುವಾಗ she had the entrance to the king. ರಾಜನಿಗೆ ಪ್ರವೇಶವು ದೊರೆಯಿತು. Lord, she became the queen. ಆಕೆ ರಾಣಿಯಾಗಿ ಮಾರ್ಪಟ್ಟಳು. Beloved, you and me are being prepared in the church of God. ಪ್ರೇರೆ, ನಾನು ನೀವು ಸಭೆಯಲ್ಲಿ ಸಿದ್ಧಗೊಳ್ಳುತ್ತಾ ಇದ್ದೇವೆ. I know how much more that we need to yield ourselves to the guidance that the Lord is giving us through the leaders of the church. ಹಾಗಿರುವುದಾದರೆ ಸಭಾ ನಾಯಕರುಗಳ ಮೂಲಕ ದೇವರು ನಮಗೆ ಕೊಡುವಂತ ಸಲಹೆ ಸೂಚನೆಗಳು ಮತ್ತು ಮಾರ್ಗದರ್ಶನಕ್ಕೆ ಎಷ್ಟು ನಾವು ಅಧೀನರಾಗಿ ಇರಬೇಕಲ್ಲವೇ? Are we willingly yielded to their leadership? ನಾವು ಅವರ ನಾಯಕತ್ವಕ್ಕೆ ಸಂತೋಷದಿಂದ ನಾವು ಒಪ್ಪಿಸಿಕೊಡುತ್ತೇವೋ? Do we have a commitment to the church? ಸಭೆಗೋಸ್ಕರ ನಮ್ಮಲ್ಲಿ ಒಂದು ಬದ್ಧತೆ ಸಮರ್ಪಣೆ ಇದೆಯೋ? Do you think that this church is molding me? ಈ ಸಭೆ ನನ್ನನ್ನು ತಿದ್ದುತ್ತಾ ಇದೆ, ಸರಿಪಡಿಸುತ್ತದೆ ಎಂಬುದಾಗಿ ನಿಮ್ಗೆ And ಅನ್ನಿಸುತ್ತದೋ? these leaders, they are caring about me, ಈ ನಾಯಕರುಗಳು ನನ್ನ ಕಾಳಜಿ ವಹಿಸ್ತಾ ಇದ್ದಾರೆ ಎಂಬುದಾಗಿ ಅನ್ನಿಸುತ್ತಾ ಇದೆಯೋ? preparing me for the day of the Lord. ಕರ್ತನ ಬರೋಣಕ್ಕೋಸ್ಕರ ನನ್ನನ್ನು ಸಿದ್ಧಪಡಿಸ್ತಾ ಇದ್ದಾರೋ? Beloved, very soon the Lord will come. ಪ್ರೇರೆ, ಅತಿ ಬೇಗನೆ ಕರ್ತನು ಬರುತ್ತಾನೆ. I am not a prophet to speak that, ಅದನ್ನ ಪ್ರವಾದಿಯಾಗಿ ನಾನು ಹೇಳ್ತಾ ಇಲ್ಲ, but the Bible says, ಆದರೆ ಬೈಬಲ್ ಹೇಳ್ತಾ or ಇದೆ, even speaks about the coming of the Lord. ಕರ್ತನ ಬರೋಣದ ಬಗ್ಗೆ ಹೇಳುತ್ತದೆ. Now it is our time to prepare ಇದು ನಮ್ಮ ಸಮಯವಾಗಿದೆ ಸಿದ್ಧಗೊಳ್ಳುವುದು. to be the bridegroom of our Lord Jesus Christ. ನಮ್ಮ ಮೊದಲಿಂಗನಾದ ಯೇಸು ಕ್ರಿಸ್ತನಿಗೋಸ್ಕರ ಸಿದ್ಧರಾಗುವುದು. Allow ourselves to be washed in the blood of Jesus. ಯೇಸು ಕ್ರಿಸ್ತನ ರಕ್ತದಲ್ಲಿ ನಮ್ಮನ್ನು ತೊಳೆಯುವುದಕ್ಕೆ ಒಪ್ಪಿಸಿಕೊಡಬೇಕು. Allow ourselves to be submissive to the church of God and the things that God has placed above us. ದೇವರ ಸಭೆಗೂ ದೇವರು ನೇಮಿಸಿದ ಸಭಾ ನಾಯಕರುಗಳಿಗೂ ಅಧೀನರಾಗುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. So that we may not be ashamed on that day. ಆ ದಿನದಲ್ಲಿ ನಾವು ನಾಚಿಕೆಗೆ ಒಳಗಾಗದಂತೆ We may receive nourishment and cherish ನಾವು ಸಂರಕ್ಷಣೆ ಮತ್ತು ಪೋಷಣೆಯನ್ನು ಹೊಂದಿಕೊಳ್ಳುವಂತೆ from the loving hand of our Lord Jesus Christ to the church. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಹಸ್ತದ ಮೂಲಕ, ಸಭೆಯ ಮೂಲಕ So let us submit ourselves to Him. ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡೋಣ. Father, we are here. ತಂದೆ, ನಾವಿಲ್ಲಿದ್ದೇವೆ, We give you the glory. ನಿನಗೆ ಮಹಿಮೆ ಸಲ್ಲಿಸ್ತೇವೆ. Thank you, Lord, for wonderful work you have done in our lives. ನಮ್ಮ ಜೀವಿತಗಳಲ್ಲಿ ನೀನು ಮಾಡುತ್ತಿರುವಂತಹ ಅದ್ಭುತವಾದ ಕಾರ್ಯಕ್ಕಾಗಿ ನಿನಗೆ ವಂದನೆಗಳಪ್ಪ. Thank you for our respective local church ದೇವರೇ, ನಮ್ಮ ಒಂದು ಸ್ಥಳೀಯ ಸಭೆಗಳಿಗಾಗಿ ನಿನಗೆ ಸ್ತೋತ್ರಗಳು. and the leaders whom have appointed above us, ನಮ್ಮ ಮೇಲೆ ನೀನು ಇಟ್ಟಿರುವಂತಹ ನಾಯಕರುಗಳಿಗಾಗಿ ನಿನಗೆ ಸ್ತೋತ್ರಗಳು. and their love and their care, ಅವರ ಪ್ರೀತಿ ಮತ್ತು ಕಾಳಜಿ, their sacrifice for us. ಅವರ ಎಲ್ಲ ತ್ಯಾಗಗಳು ನಮಗೋಸ್ಕರವಾಗಿರುವುದು. Lord, that we may all grow together ದೇವರೇ, ನಾವೆಲ್ಲರೂ ಒಟ್ಟಾಗಿ ಬೆಳೆಯುವುದಕ್ಕಾಗುವಂತೆ, in maturity. ಪ್ರವೀಣತೆಗೆ ಬರುವಂತೆ, Lord, in our physical and spiritual, ಶಾರೀರಿಕವಾಗಿ, ಆತ್ಮಿಕವಾಗಿ, even in intellectually, ಮತ್ತು ಜ್ಞಾನದಲ್ಲಿಯೂ we may grow. ನಾವು ಬೆಳೆಯುವಂತೆ We ಸಹಾಯ may no ಮಾಡು. longer remain as children. ನಾವು ಇನ್ನು ಕೂಸುಗಳಾಗಿ ಉಳಿದುಕೊಳ್ಳಬಾರದು. Lord, turning here and there, ಅಲ್ಲಿ ಇಲ್ಲಿ ನೂಕಿಸಿಕೊಂಡು but ಹೋಗಬಾರದು. we may stand firm in the solid rock of Jesus Christ. ಆದರೆ ಕ್ರಿಸ್ತನೆಂಬ ಬಂಡೆಯ ಮೇಲೆ ನಾವು ಸ್ಥಿರವಾಗಿ ನಿಲ್ಲುವಂತೆ ಸಹಾಯ ಮಾಡು. No matter whatever the opposition comes, ಎಂತಹ ವಿರೋಧಗಳು ಬಂದರೂ no ಕೂಡ, matter whatever the storm comes, ಎಂತಹ ಬಿರುಗಾಳಿ ಬಂದರೂ ಕೂಡ, Lord, that when we are built upon the Lord Jesus Christ, ನಾವು ಕ್ರಿಸ್ತನೆಂಬ ಬಂಡೆಯ ಮೇಲೆ ನೇಮಿಸಲ್ಪಡುವಾಗ, upon the word of God, ದೇವರ ವಾಕ್ಯದ ಮೇಲೆ ಕಟ್ಟಲ್ಪಡುವಾಗ, we will remain strong forever and ever. ನಾವು ನಿರಂತರವಾಗಿ ನಾವು ದೃಢವಾಗಿ ಬಲವಾಗಿ ನಿಲ್ಲುವವರಾಗಿದ್ದೇವೆ. And Father, ತಂದೆಯೇ, in this world, ಈ ಲೋಕದಲ್ಲಿ we thank you ನಿನಗೆ ವಂದನೆಗಳು. that you are preparing us day by day. ನೀನು ನಮ್ಮನ್ನು ಪ್ರತಿದಿನವು ಸಿದ್ಧಪಡಿಸ್ತಾ ಇರುವುದಕ್ಕಾಗಿ Bless your people ನಿನ್ನ ಜನರನ್ನು ಆಶೀರ್ವದಿಸು. during this time of COVID, ಈ ಕೋವಿಡ್ ಸಮಯದಲ್ಲಿಯೂ when the fear is around, ಭಯವು but ಸುತ್ತುವರೆಯಲ್ಪಟ್ಟಿರುವಾಗ, Lord, that we are surrounded by the angelic forces. ನಿನ್ನ ದೇವದೂತರ ಒಂದು ದಂಡಿಳಿಸಿ ಅವರನ್ನು ಕಾಪಾಡು. We are surrounded by the love and care of our Father. ನಮ್ಮ ತಂದೆಯಾದ ದೇವರ ಪ್ರೀತಿ ಕರುಣೆಯಿಂದ ನಾವು The ಆವರಿಸಲ್ಪಟ್ಟಿದ್ದೇವೆ. prayer and the blessing of the leaders. ನಾಯಕರುಗಳ ಆಶೀರ್ವಾದ ಮತ್ತು ಪ್ರಾರ್ಥನೆಗಳಿಂದ ಸುತ್ತುವರೆಯಲ್ಪಟ್ಟಿದ್ದೇವೆ. Father, we give you all the glory. ತಂದೆ, ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ. In Jesus' name. ಯೇಸುವಿನ ನಾಮದಲ್ಲಪ್ಪ. Now may the grace of our Lord Jesus Christ, love of God the Father, fellowship and the communion of the Holy Spirit remain with us forever. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಐಕ್ಯತೆಯು ಈಗಲೂ ಎಂದೆಂದಿಗೂ ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. Amen. Have a blessed
week ahead. ಒಳ್ಳೆಯ ಆಶೀರ್ವಾದಕರವಾದ ವಾರವನ್ನು ಹೊಂದಿಕೊಳ್ಳಿ. God bless you and your family. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. Amen. ಆಮೆನ್.